ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನೀವು ಕೊಟ್ಟಿರುವಂಥ ಈ ಅತ್ಯಮೂಲ್ಯವಾಗಿರುವಂತಹ ಸಮಯದಲ್ಲಿ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಮಾತುಗಳನ್ನು ಆಲೋಚನೆ ಮಾಡಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂಥ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂಥ ಅಂಶದ ಹೆಸರು ಪ್ರಕೃತಿಯ ಬಾಧೆ. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂಥ ಅಂಶದ ಹೆಸರು ಪ್ರಕೃತಿಯ ಬಾಧೆ. ಇಷ್ಟಕ್ಕೂ ಏನಕ್ಕೋಸ್ಕರ ಈ ಅಂಶವನ್ನು ಆಲೋಚನೆ ಮಾಡ್ತಿದ್ದೀವಿ? ನೀವು ಇಷ್ಟು ದಿನ ಅಂಶಗಳನ್ನು ಕೇಳಿರ್ತೀರ. ನಮಗೋಸ್ಕರ ನಾವು ತಪ್ಪು ಮಾಡಿದಾಗ ಬಾಧೆ ಪಡುವಂಥವ್ರು ಯಾರು? ದೇವರು, ಹೌದಲ್ವಾ? ಹಾಗಾದರೆ ಈ ಪ್ರಕೃತಿ ಏನಕ್ಕೋಸ್ಕರ ಬಾಧೆ ಪಡುತ್ತೆ ಮಧ್ಯದಲ್ಲಿ? ದೇವರು ಬಾಧೆ ಪಡ್ತಾರೆ, ದೇವರಿಗೆ ನೋವಾಗುತ್ತೆ ತನ್ನ ಮಕ್ಕಳು ತಪ್ಪು ಮಾಡಿದಾಗ. ಇದು ನಮಗೆ ಗೊತ್ತಿರುವಂತಹ ಸತ್ಯ. ಈ ಪ್ರಕೃತಿ ಏನಕ್ಕೋಸ್ಕರ ಬಾಧೆ ಪಡಬೇಕು? ಇಷ್ಟಕ್ಕೂ ನಮಗೂ ಪ್ರಕೃತಿಗೂ ಇರುವಂತಹ ಸಂಬಂಧ ಏನು? ಇವತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಪ್ರಿಯರೇ. ಇದಕ್ಕೆ ಮುಂಚೆ ಈ ಪ್ರಕೃತಿಯನ್ನು ದೇವರು ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ರು ಅಂತ ನನಗೆ ಹೇಳಿ. ಈ ಪ್ರಕೃತಿಯನ್ನು ದೇವರು ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ರು? ತನ್ನ ಮಕ್ಕಳಿಗೆ ಸೇವೆ ಮಾಡಬೇಕು, ತನ್ನ ಮಕ್ಕಳಿಗೆ ಸೇವೆ ಮಾಡಬೇಕು. ಈಗ ನೀವು ಹೇಳಿ, ಸೇವೆ ಮಾಡ್ತಿದೆಯಾ ಪ್ರಕೃತಿ? ನಮ್ಮೆಲ್ಲರಿಗೂ ಸೇವೆ ಮಾಡ್ತಿದೆಯಾ? ಯಾವತ್ತಾದರೂ ಸೇವೆ ಮಾಡದೇ ಇರುವಂತಹ ಪರಿಸ್ಥಿತಿಗಳನ್ನು ನೀವು ನೋಡಿದ್ದೀರಾ? ಇಲ್ಲ. ಹಾಗಾದರೆ ಪ್ರಕೃತಿ ಎನ್ನುವಂತಹದ್ದು ನಮ್ಮೆಲ್ಲರಿಗೂ ಸೇವೆ ಮಾಡ್ತಿದೆ. ಅದು ಸೇವೆ ಮಾಡ್ತಿದೆ, ಆದರೆ ಹೇಗೆ ಸೇವೆ ಮಾಡ್ತಿದೆ ಅನ್ನುವಂತಹದ್ದೇ ಪ್ರಶ್ನೆ. ಹೇಗೆ ಸೇವೆ ಮಾಡ್ತಿದೆ? ಇಷ್ಟಪಟ್ಟು ಸೇವೆ ಮಾಡ್ತಿದ್ಯಾ? ಕಷ್ಟಪಟ್ಟು ಸೇವೆ ಮಾಡ್ತಿದ್ಯಾ? ಇದೇ ಇವತ್ತಿನ ಸಂದೇಶದಲ್ಲಿ ನೋಡ್ಲಿಕ್ಕೆ ಹೊರಟಿರುವಂತಹದ್ದಿದೆ. ಪ್ರಕೃತಿ ಸೇವೆ ಮಾಡ್ತಿದ್ದೆ ನಿಜ ಮನುಷ್ಯರಿಗೆ. ಪ್ರಕೃತಿ ಮನುಷ್ಯರಿಗೆ ಇಷ್ಟಪಟ್ಟು ಸೇವೆ ಮಾಡ್ತಿದ್ಯಾ, ಕಷ್ಟಪಟ್ಟು ಸೇವೆ ಮಾಡ್ತಿದ್ಯಾ? ಅದು ಸತ್ಯವೇದದಲ್ಲಿಂದ ಓಪನ್ ಮಾಡಿ ನೋಡೋಣ, ಅವಾಗ ಅದು ಸಂದೇಶ ಆಗುತ್ತೆ. ಓಕೆ, ಇಷ್ಟಕ್ಕೂ ಪ್ರಕೃತಿ ಏನಕ್ಕೋಸ್ಕರ ಕಷ್ಟಪಟ್ಟು ಸೇವೆ ಮಾಡಬೇಕು ನಮಗೆ? ಇದು ನಮ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಕಣ್ಮುಂದೆ ನಡೆಯುವಂತಹ ಒಂದು ಉದಾಹರಣೆಯನ್ನು ನೋಡ್ಕೊಂಡು ಮುಂದೆ ಹೋಗೋಣ. ಒಂದು ಮನೆಯಲ್ಲಿ ಒಂದು ಗಂಡ ಹೆಂಡತಿ ಇರ್ತಾರೆ ಅಂತ ಅಂದ್ಕೊಳ್ಳಿ. ಮದುವೆ ಆಗಿ ಸುಮಾರು 3 ವರ್ಷ ಆಗ್ತಿರುತ್ತೆ. ಸದ್ಯಕ್ಕೆ ನಮ್ಮ ಎಕ್ಸಾಂಪಲ್ನ ಸಿಂಪಲ್ ಮಾಡಲಿಕ್ಕೋಸ್ಕರ ಮಕ್ಕಳು ಯಾರೂ ಇರೋದಿಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ಈಗ ಗಂಡ ಆದಂಥವನು ಹೊರಗಡೆ ಕಷ್ಟಪಟ್ಟು ಅಂದರೆ ಒಂದು ಕೆಲಸಕ್ಕೆ ಹೋಗಿ ನಾನಾ ವಿಧವಾಗಿರುವಂಥ ಕೆಲಸ, ಮೂಟೆ ಹೊರುವಂಥ ಕೆಲಸ ಆಗಿರ್ಬೋದು, ಕೂಲಿ ಮಾಡುವಂಥ ಕೆಲಸ ಆಗಿರ್ಬೋದು, ಡ್ರೈವರ್ ಆಗಿರಬಹುದು. ಈ ರೀತಿ ಒಬ್ಬ ಪುರುಷನು ಹೊರಗಡೆ ಹೋಗಿ ಬೆಳಗ್ಗಿನಿಂದ ಸಂಜೆವರೆಗೂ ಕಷ್ಟಪಟ್ಟು ರಾತ್ರಿ ಸುಮಾರು ಒಂದು ಸಂಜೆ 7 ಗಂಟೆ 8 ಗಂಟೆಗೆ ಮನೆಗೆ ಸುಸ್ತಾಗಿ ಬಂದ ಅಂತ ಅಂದ್ಕೊಳ್ಳಿ. ಓಕೆ, ಈಗ ಬಂದಿರುವಂತಹ ಗಂಡನಿಗೆ ಹೆಂಡತಿ ಏನೇನು ರೆಡಿ ಮಾಡಿ ಇಟ್ಕೊಂಡಿರ್ತಾಳೆ ಮನೇಲಿ? ಈಗಾಗಲೇ ಅಡುಗೆ ರೆಡಿ ಮಾಡಿ ಇಟ್ಕೊಂಡಿರ್ತಾಳೆ. ಬಿಸಿ ನೀರು ಏನಾದರೂ ಕಾಯಿಸ್ಬೇಕಾದ್ರೆ ಕೈಕಾಲು ಮುಖ ತೊಳ್ಕೊಳ್ಲಿಕ್ಕೋಸ್ಕರ ಅದನ್ನು ರೆಡಿ ಮಾಡಿಟ್ಟಿರ್ತಾಳೆ. ಇದೆಲ್ಲ ಮಾಡಿಟ್ಟಿರ್ತಾಳೆ. ಇದನ್ನು ಹೇಗೆ ಮಾಡಿದ್ಲು ಹೆಂಡತಿ? ಇಷ್ಟಪಟ್ಟು ಮಾಡಿದ್ಲ, ಕಷ್ಟಪಟ್ಟು ಮಾಡಿದ್ಲ? ಇಷ್ಟಪಟ್ಟೆ ಮಾಡಿದ್ಲು. ನಿಜಾನ? ಇದು ಸಿಚುವೇಶನ್ ನಂಬರ್ 1. ಈಗ ಸಿಚುವೇಶನ್ ನಂಬರ್ 2ಗೆ ಹೋಗೋಣ. ಈ ಸಿಚುವೇಶನ್ ನಂಬರ್ 2 ಅಲ್ಲಿ ಅದೇ ಗಂಡ ರಾತ್ರಿವರೆಗೂ ಊರೆಲ್ಲ ಸುತ್ತಾಡಿಕೊಂಡು, ರಾತ್ರಿ ಪೂರ್ತಿ ಕುಡಿದು ರಸ್ತೆಯನ್ನೆಲ್ಲ ಅಳತೆ ಮಾಡಿಕೊಂಡು, ಪೂರ್ತಿಯಾಗಿ ಓಲಾಡ್ತಾ ತೇಲಾಡ್ತಾ ಎದುರು ಮನೆಯವ್ರನ್ನ, ಪಕ್ಕದ ಮನೆಯವ್ರನ್ನ, ಹಿಂದೆ ಮನೆಯವ್ರನ್ನ ಎಲ್ಲ ಬೈಕೊಂಡು ಕೆಟ್ಟ ಮಾತಲ್ಲಿ ಒಂದು 4 ಜನ ಇವ್ರಿಗೆ ಹೊಡೆದು ಈತವನು ಮನೆಗೆ ಬಂದ ಅಂತ ಅಂದ್ಕೊಳ್ಳಿ. ಈ ಪರಿಸ್ಥಿತಿಯಲ್ಲಿ ಮನೆಗೆ ಬಂದ ಅಂತ ಅಂದ್ಕೊಳ್ಳಿ. ಇವಾಗ ಹೇಳಿ, ಮನೆಗೆ ಬಂದು ಎಲ್ಲೇ ಬಿಸಿನೀರು ಕಾಯಿಸಿಲ್ಲ ಅಂತ ಹೆಂಡತಿ ಮೇಲೆ ಜೋರು ಮಾಡ್ದ ಅಂತ ಅಂದ್ಕೊಳ್ಳಿ. ಹೆಂಡತಿ ಬಿಸಿನೀರು ಕಾಯಿಸಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಲ್ವಾ? ಕಾಯಿಸಲ್ಲ ಅಂತ ಹೇಳಿದ್ರೆ ಪಕ್ಕದ ಮನೆಗೆ ಕೇಳಿಸೋ ಹಾಗೆ ಜಗಳ ಮಾಡ್ತಾನೆ. ಈಗ ಹೆಂಡತಿ ಇಲ್ಲೂ ಸಹ ಸಿಚುವೇಶನ್ ನಂಬರ್ 1 ಏನು ಮಾಡ್ತಿದ್ಲು? ಹೆಂಡತಿ ಬಿಸಿನೀರು ಕಾಯಿಸ್ತಿದ್ಲ, ಅಡುಗೆ ರೆಡಿ ಮಾಡಿ ಇಡ್ತಿದ್ಲ. ಹೌದು. ಸಿಚುವೇಶನ್ ನಂಬರ್ 2 ಅಲ್ಲೂ ಏನು ಮಾಡಬೇಕು? ಹೆಂಡತಿ ಅದನ್ನೇ ಮಾಡಬೇಕು. ಆದರೆ ಹೇಗೆ ಮಾಡ್ತಾಳೆ ಅನ್ನುವಂತಹದ್ದೇ ಪ್ರಶ್ನೆ. ಹೇಗೆ ಮಾಡ್ತಾಳೆ ಹೇಳಿ? ಇಷ್ಟಪಟ್ಟು ಮಾಡ್ತಾಳ? ಸಿಚುವೇಶನ್ 2 ಅಲ್ಲಿ ಕಷ್ಟಪಟ್ಟು ಮಾಡ್ತಾಳೆ. ಯಾಕೆ? ಗಂಡನ ಬಿಹೇವಿಯರ್ ತನಗೆ ಇಷ್ಟ ಆಗ್ತಿಲ್ಲ. ಅದಕ್ಕೆ ಇಬ್ಬರೂ ಸೇವೆ ಮಾಡ್ತಿದ್ದಾರೆ. ಸಿಚುವೇಶನ್ 1 ಅಲ್ಲಿರುವಂತಹ ಹೆಂಡತಿನೂ ಸಹ ಗಂಡನಿಗೆ ಸೇವೆ ಮಾಡ್ತಿದ್ದಾಳೆ. ಸಿಚುವೇಶನ್ 2 ಅಲ್ಲಿರುವಂಥ ಹೆಂಡತಿನೂ ಸಹ ಗಂಡನಿಗೆ ಸೇವೆ ಮಾಡ್ತಿದ್ದಾಳೆ. ಆದರೆ ಒಬ್ಬರು ಕಷ್ಟಪಟ್ಟು ಮಾಡ್ತಿದ್ದಾರೆ, ಇನ್ನೊಬ್ಬರು ಇಷ್ಟಪಟ್ಟು ಮಾಡ್ತಿದ್ದಾರೆ. ಇದು ನಮ್ಗೆ ಅರ್ಥ ಆದರೆ, ಈ ಉದಾಹರಣೆ ನಮ್ಗೆ ಅರ್ಥ ಆದರೆ, ಪ್ರಕೃತಿನೂ ಸಹ ನಮಗೆ ಸೇವೆ ಮಾಡ್ತಾನೇ ಇದೆ.
ಆದರೆ ಅದು ಕಷ್ಟಪಟ್ಟ ಇಷ್ಟಪಟ್ಟ ಅಂತ ಹೇಳಿ ಸಂದೇಶದಲ್ಲಿ ಅರ್ಥ ಆಗುತ್ತೆ. ಆದಿಕಾಂಡದಲ್ಲಿ ದೇವರು ಈ ಆದಿಕಾಂಡದಲ್ಲಿ ಸೃಷ್ಟಿ ಮಾಡಿದ್ರು ಅಂತ ನಾನು ಹೇಳ್ತಿಲ್ಲ. ಆದಿಯಲ್ಲಿ ದೇವರು ಸೃಷ್ಟಿ ಮಾಡಬೇಕಾದ್ರೆ ಆದಿಕಾಂಡದಲ್ಲಿ ಸೃಷ್ಟಿ ಮಾಡಿರುವಂತಹದನ್ನು ಬರೆಸಿದ್ದಾರೆ. ಓಕೆ, ಆದಿಯಲ್ಲಿ ದೇವರು ಸೃಷ್ಟಿ ಮಾಡಬೇಕಾದ್ರೆ ಈ ಪ್ರಕೃತಿಗೆಲ್ಲ ಏನೇನು ಹೇಳಿರ್ಬೋದು ಪ್ರಿಯರೇ? ನಮ್ಮ ಮುಂದೆ ಇರುವಂತಹ ಒಂದು 3 ಜೀವಿಗಳನ್ನು ಕುರಿತು ಯೋಚನೆ ಮಾಡಿ ನೋಡೋಣ. ಏನೇನು ಹೇಳಿರಬಹುದು? ಕೋಳಿ ಹತ್ರ ಹೋಗಿ ಏನು ಹೇಳಿರ್ಬೋದು ಹೇಳಿ ದೇವರು? ಕೋಳಿ ಹತ್ರ ಹೋಗಿ ಏನು ಹೇಳಿರ್ಬೋದು ದೇವರು? ಕೋಳಿ ಅಂದರೆ ಪ್ರಕೃತಿಯಲ್ಲಿ ಒಂದು ಭಾಗನೇ ಅಲ್ವಾ? ಹೌದು. ಈಗ ಕೋಳಿ ಹತ್ರ ಹೋಗಿ ಏನು ಹೇಳಿರಬಹುದು ದೇವರು? ನೀನು ಮೊಟ್ಟೆಗಳನ್ನು ಇಡಬೇಕು, ಹೌದಾ ಇಲ್ವಾ? ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಳ್ಳೋಣ. ನೀನು ಏನು ಮಾಡಬೇಕು? ಮೊಟ್ಟೆಗಳನ್ನು ಇಡಬೇಕು. ನೀನು ಇಟ್ಟಿರುವಂತಹ ಮೊಟ್ಟೆಯನ್ನು ನನ್ನ ಮಕ್ಕಳು ಏನು ಮಾಡ್ಕೊಂಡು ತಿಂತಾರೆ? ಬಂದು ಆಮ್ಲೆಟ್ ಮಾಡ್ಕೊಳ್ತಾರೆ, ಓಕೆ, ಬೇಯಿಸ್ಕೊಳ್ತಾರೆ, ನೆಕ್ಸ್ಟ್ ಬಾಯ್ಲ್ ಮಾಡ್ಕೊಳ್ತಾರೆ, ಅದಾದಮೇಲೆ ಎಗ್ ಬುರ್ಜಿ ಮಾಡ್ಕೊಳ್ತಾರೆ. ಈ ಥರ ವಿಚಿತ್ರವಾಗಿರುವಂತಹ ತಮಗೆ ಮನಸ್ಸಿಗೆ ಇಷ್ಟ ಆಗಿರುವಂತಹ ಫುಡ್ಗಳನ್ನೆಲ್ಲ ಮಾಡ್ಕೊಂಡು ತಿಂತಾರೆ. ಇದು ಕೋಳಿಗೆ ದೇವ್ರು ಹೇಳಿದಂತಹದ್ದು. ಕೋಳಿ ಏನಂದಿರಬಹುದು? ಇಷ್ಟೇ ಅಲ್ಲ, ಬರೀ ನೀನು ಇಡುವಂತಹ ಮೊಟ್ಟೆಯಿಂದ ಮಾತ್ರ ನನ್ನ ಮಕ್ಕಳಿಗೆ ಇದಿಲ್ಲ. ಓಕೆ, ನೀನು ಏನಾಗಬೇಕು ಕೊನೆಗೆ? ನಿನ್ನ ಮೊಟ್ಟೆನೂ ನನ್ನ ಮಕ್ಕಳಿಗೆ ಆಹಾರ ಆಗಬೇಕು. ನೀನೂ ಸಹ ಚಿಕನ್ ಮಾಡ್ಕೊಂಡು ತಿಂತಾರೆ, ನಿನ್ನೂ ಸಹ. ಈಗ ಕೋಳಿ ಏನಂದಿರಬಹುದು? ಡನ್ ಪ್ರಭು, ಓಕೆ, ನಾನು ಒಪ್ಕೊಳ್ತೀನಿ ಇದಕ್ಕೋಸ್ಕರ. ಈಗ ಅದೇ ದೇವರು ಹಸು ಹತ್ರ ಹೋದರು ಅಂತ ಅಂದ್ಕೊಳ್ಳಿ. ಆದಿಯಲ್ಲಿ ಏನು ಹೇಳಿರಬಹುದು? ಹಸುಗೆ ಏನು ಹೇಳ್ಕೊಟ್ಟಿರಬಹುದು ಹೇಳಿ? ನನ್ನ ಮಕ್ಕಳು ಟೀ ಕಾಫಿ ಇಲ್ಲದೆ ದಿನವನ್ನು ಪ್ರಾರಂಭನೇ ಮಾಡೋದಿಲ್ಲ. ಅದಕ್ಕೋಸ್ಕರ ನೀನೇನು ಮಾಡಬೇಕು? ಹಾಲನ್ನು ತಪ್ಪದೇ ಕೊಡಬೇಕು, ಪ್ರತಿದಿನ ಕೊಡಬೇಕು. ನಿನ್ನ ಮಕ್ಕಳಿಗೆ ನಿನಗಿರುವಂತಹ ಪಾಪ ಅದಕ್ಕೆ ಒಂದು 2-3 ಮರಿ ಇರುತ್ತೆ, ಹೌದಾ ಇಲ್ವಾ? ಈ ಲೋಕದಲ್ಲಿ ತಾಯಂದಿರಿಗೆ ತಮ್ಮ 2 ಮಕ್ಕಳಿಗೆ ಎದೆ ಹಾಲನ್ನು ಕೊಟ್ಟು ಪೋಷಿಸಮ್ಮ ಅಂದ್ರೇ ಕೈಯಲ್ಲಿ ಆಗ್ತಿರೋದಿಲ್ಲ, ನಿಜನಾ ಇಲ್ವಾ? ಪಾಪ ಹಸುಗೆ ಅದಕ್ಕಿರುವಂತಹ 2 ಕರುಗಳಿಗೆ ಹಾಲು ಕೊಟ್ಟು ಊರಿಗೆಲ್ಲ ಹಾಲು ಕೊಡಬೇಕು, ನಿಜನಾ? ಈ ಬಾಧ್ಯತೆ ಯಾರಿಗಾದ್ರೂ ಇದೆಯಾ? ಹಸುಗೆ ಮಾತ್ರ ಇದೆ, ಹೌದಾ? ಏನು ಹೇಳಿರ್ಬೋದು ಹಸುವಿಗೆ ದೇವರು? ನನ್ನ ಮಕ್ಕಳಿಗೆ ನೀನು ತಪ್ಪದೆ ಹಾಲನ್ನು ಕೊಡಬೇಕು. ಇದು ಹಸುಗೆ ಹೇಳಿರುವಂತಹ ಮಾತು. ಹಸು ಏನಂತದಕ್ಕೆ? ಓಕೆ ಪ್ರಭು, ಡನ್, ಈ ಕೆಲಸವನ್ನು ನಾನು ಚಾಚು ತಪ್ಪದೆ ಮಾಡ್ಕೊಂಡು ಹೋಗ್ತೀನಿ. ಯಾವಾಗವರೆಗೂ ಮಾಡ್ತೀನಿ? ಈ ಭೂಮಿ ಅಳಿಯುವವರೆಗೂ ಕೋಳಿ ಮೊಟ್ಟೆ ಇಡ್ತಾನೆ ಇರುತ್ತೆ, ಕೋಳಿಯನ್ನು ನಾವು ಚಿಕನ್ ಮಾಡ್ಕೊಂಡು ತಿಂತಾನೆ ಇರ್ತೀವಿ, ನಿಜನಾ? ಈ ಭೂಮಿ ಅಳಿಯುವವರೆಗೂ ಹಾಲು ಕುಡಿಯೋದು ನಿಲ್ಲಿಸ್ತೀವ? ಇಲ್ಲ, ಹಸು ಹಾಲು ಕೊಡ್ತಾನೆ ಇರಬೇಕು. ನೆಕ್ಸ್ಟ್, ಅದೇ ದೇವರು ತೆಂಗಿನ ಮರದ ಹತ್ರ ಹೋಗಿ ಏನಂದಿರಬಹುದು? ಇದೆಲ್ಲ ಪ್ರಕೃತಿ ಪ್ರಿಯರೇ. ಕೋಳಿ, ಹಸು, ಮರ ಇದೆಲ್ಲ ಪ್ರಕೃತಿಯಲ್ಲಿ ಇನ್ನೊಂದು ಭಾಗಗಳು. ಓಕೆ, ಇವಾಗ ಹೇಳಿ, ತೆಂಗಿನ ಮರದ ಹತ್ರ ಹೋಗಿ ಏನು ಹೇಳಿರಬಹುದು ದೇವರು? ನನ್ನ ಮಕ್ಕಳು ನಿನ್ನಲ್ಲಿರುವಂತಹ ಎಳ್ನೀರನ್ನು ತೊಗೊಂಡು ಕುಡಿತಾರೆ ಫಸ್ಟು. ಅದಾದಮೇಲೆ ಎಳ್ನೀರು ಕೂಡ ಅಲ್ಲಿಗೆ ನಿಲ್ಲಿಸೋದಿಲ್ಲ, ಸುತ್ತ ಇರುವಂತಹ ಕೊಬ್ಬರಿಯನ್ನು ತಿಂತಾರೆ. ಅದೇನಾದರೂ ಜಾಸ್ತಿ ಇದ್ದರೆ ಚಟ್ನಿ ಮಾಡ್ಕೊಂಡು ತಿಂತಾರೆ. ಓಕೆ, ಅಲ್ಲಿಗೆ ನಿಲ್ಲಿಸೋದಿಲ್ಲ ನನ್ನ ಮಕ್ಕಳು. ಇನ್ನೂ ಏನು ಮಾಡ್ತಾರೆ? ಹೊರಗಡೆ ಇರುತ್ತಲ್ವ ಚಿಪ್ಪು, ಅದನ್ನು ಬಿಡೋದಿಲ್ಲ ನನ್ನ ಮಕ್ಕಳು. ಏನು ಮಾಡ್ತಾರೆ? ಅದನ್ನು ಬಿಸಿನೀರು ಕಾಯಿಸ್ಲಿಕ್ಕೆ ಉಪಯೋಗ ಮಾಡ್ಕೊಳ್ತಾರೆ, ಅಡುಗೆ ಮಾಡ್ಲಿಕ್ಕೆ ಉಪಯೋಗ ಮಾಡ್ಕೊಳ್ತಾರೆ. ಓಕೆ, ಅಲ್ಲಿಗೆ ನಿಲ್ಲಿಸೋದಿಲ್ಲ ನನ್ನ ಮಕ್ಕಳು. ಇನ್ನೂ ಏನು ಮಾಡ್ತಾರೆ? ನಿನ್ನ ಗರಿಗಳಿಂದ ಚಪ್ಪರ ಯಾವುದರಿಂದ ಹಾಕಿಸ್ತೀರಾ? ತೆಂಗಿನ ಗರಿಯಿಂದನೇನಾ? ಹೌದು. ಈ ಥರ ಬೇರೆ ಬೇರೆ ಕೆಲಸಕ್ಕೋಸ್ಕರ ನಿನ್ನನ್ನು ಉಪಯೋಗ ಮಾಡ್ಕೋತಾರೆ, ಪೂರ್ತಿಯಾಗಿ ಯೂಸ್ ಮಾಡ್ಕೊಳ್ತಾರೆ. ನೀನು ಪೂರ್ತಿಯಾಗಿ ಸೇವೆ ಮಾಡಬೇಕು ನನ್ನ ಮಕ್ಕಳಿಗೋಸ್ಕರ, ನನ್ನ ಮಕ್ಕಳಿಗೆ. ಅಲ್ಲಿಗೆ ನಿಲ್ಲಿಸೋದಿಲ್ಲ. ಅವ್ರ ಮನೆ ಕಟ್ತಿರ್ಬೇಕಾದ್ರೆ ನೀನು ಅಡ್ಡ ಬಂದೆ ಅಂತ ಅನ್ಕೋ, ಏನು ಮಾಡ್ತಾರೆ? ಕಟ್ ಮಾಡಿ ಸೈಡ್ಗೆ ಹಾಕ್ತಾರೆ. ಅದೇ ಮರವನ್ನು ವೇಸ್ಟ್ ಅಂತೂ ಮಾಡೋದಿಲ್ಲ, ತೊಗೊಂಬಂದು ಫರ್ನಿಚರ್ ಮಾಡ್ಕೊಳ್ತಾರೆ, ಡೈನಿಂಗ್ ಟೇಬಲ್ ಮಾಡ್ಕೊಳ್ತಾರೆ, ಇಷ್ಟನ್ನು ಮಾಡ್ಕೊಳ್ತಾರೆ. ನೀನು ನನ್ನ ಮಕ್ಕಳಿಗೆ ಯಾವ್ಯಾವ ಸೇವೆ ಮಾಡಬೇಕು? ಇಷ್ಟೂ ಸೇವೆ ಮಾಡಬೇಕು. ಪ್ರಕೃತಿಯೆಲ್ಲ ಏನಂದಿರ್ಬೋದಾಗ? ಓಕೆ ಪ್ರಭು, ಡನ್, ಇದನ್ನೆಲ್ಲ ನಾವು ಮಾಡ್ತೀವಿ. ನಿನ್ನ ಮಕ್ಕಳಿಗೆ ನಾವು ಸೇವೆ ಮಾಡಲಿಕ್ಕೆ ರೆಡಿ. ಪ್ರಕೃತಿಗೆ ದೇವರು ಹೇಳಿರುವಂತಹದ್ದು ಒಂದೇ ಪ್ರಿಯರೇ, ಆದಿಯಲ್ಲಿ. ಈ ಪ್ರಕೃತಿಯೆಲ್ಲ ಯಾರ ಕೈ ಕೆಲಸ? ದೇವರ ಕೈ ಕೆಲಸ. ದೇವ್ರು ಏನು ಹೇಳಿರ್ಬೋದು ಪ್ರಕೃತಿಗೆ? ನೀವು ನನ್ನ ಕೈ ಕೆಲಸ ಅಂತ ಹೇಳಿ ನನ್ನ ಕೆಳಗೆ ಮಾತ್ರ ಇರೋದಲ್ಲ, ನೀವು ನನಗೆ ಮಾತ್ರ ಅಧೀನವಾಗಿದ್ದರೆ ಸಾಕಾಗೋದಿಲ್ಲ, ನೀವು ಯಾರಿಗೂ ಅಧೀನರಾಗಿರಬೇಕು. ಮುಂದೆ ಒಂದು ದಿನ ಭೂಮಿಯ ಮೇಲೆ ನನ್ನ ಮಕ್ಕಳನ್ನು ಸೃಷ್ಟಿ ಮಾಡ್ತಿದ್ದೀನಿ. ನೀವು ನನಗೆ ಹೇಗೆ ಅಧೀನವಾಗಿದ್ದೀರೋ ನನ್ನ ಮಕ್ಕಳಿಗೂ ಸಹ ಅಧೀನದಲ್ಲಿರಬೇಕು. ನನ್ನ ಮಕ್ಕಳ ಕಂಟ್ರೋಲಲ್ಲಿರಬೇಕು ಪ್ರಕೃತಿ ಪೂರ್ತಿ. ನೀವು ನನ್ನ ಕೈ ಕೆಲಸ ಅಂದರೆ ನನ್ನ ಕಂಟ್ರೋಲಲ್ಲಿ ಮಾತ್ರ ಇದ್ದರೆ ಸಾಕಾಗೋದಿಲ್ಲ, ನನ್ನ ಮಕ್ಕಳ ಕಂಟ್ರೋಲಲ್ಲೂ ಇರಬೇಕು. ನನ್ನ ಮಕ್ಕಳಿಗೆ ಸೇವೆ ಮಾಡಬೇಕು. ನೀವು ಅದಕ್ಕೆ ನಿಮ್ಮನ್ನು ಉಂಟು ಮಾಡಿದ್ದೀನಿ ಅಂದಾಗ ಪ್ರಕೃತಿ ಮತ್ತೆ ಏನಂದಿರಬಹುದು? ಇವ್ರ ಮಕ್ಕಳು ಬರ್ತಾರಂತೆ ಮುಂದೆ, ಎಷ್ಟು ಶ್ರೇಷ್ಠರೋ ಏನು ಕಥೆನೋ, ಹೌದಾ ಇಲ್ವಾ? ದೇವರೇ ಇಷ್ಟೊಂದು ಪರಿಶುದ್ಧರು ಅಂತ ಹೇಳಿದ್ರೆ ಇವರ ಮಕ್ಕಳು ಇನ್ನೆಷ್ಟು ಪರಿಶುದ್ಧರಾಗಿರಬಹುದು?
ದೇವರು ನಮ್ಮ ಬಗ್ಗೆ ಅಷ್ಟಿಷ್ಟು ಕೊಟ್ಟಿರೋದಿಲ್ಲ ಪ್ರಿಯರೇ ಬಿಲ್ಡಪ್ಪು. ನಿಮಗೆ ಗೊತ್ತು ದೇವರು ತನ್ನ ಮಕ್ಕಳ ಬಗ್ಗೆ ಹೆಂಗೆ ಮಾತಾಡ್ತಾರೆ ಅಂತ ಹೇಳಿ. ಯೋಬನ ಬಗ್ಗೆ ಸೈತಾನ ಹತ್ರನೇ ನನ್ನ ಮಗನ ನೋಡಿದ್ಯಾ ಎಷ್ಟು ಉನ್ನತನಾಗಿದ್ದಾನೆ ಅಂತಾರಂತೆ ಹೋಗಿ. ಹೌದಾ? ಇನ್ನು ಪ್ರಕೃತಿ ಹತ್ರ ನಮ್ಮ ಬಗ್ಗೆ ಎಷ್ಟು ಬಿಲ್ಡಪ್ ಕೊಟ್ಟಿರ್ಬೋದು ನಮ್ಮನ್ನು ಸೃಷ್ಟಿ ಮಾಡಬೇಕಾದ್ರೆ. ನನ್ನ ಮಕ್ಕಳು ಬರ್ತಾರೆ ಮುಂದೆ ಭೂಮಿಯ ಮೇಲೆ, ಅವ್ರು ಬಂದರೆ ನೀನು ಅವರಿಗೆ ಸೇವೆ ಮಾಡಬೇಕು. ಈಗ ಪ್ರಕೃತಿ ಏನು ಅಂದ್ಕೊಂಡಿರ್ಬೋದು ಹೇಳಿ? ಎಷ್ಟು ಉನ್ನತರಾಗಿರ್ತಾರೋ ದೇವರ ಮಕ್ಕಳು, ಎಷ್ಟು ಶ್ರೇಷ್ಠರಾಗಿರ್ತಾರೋ ಅಂತ ಪ್ರಕೃತಿ ಕನಸ್ಕೊಂಡಿರುತ್ತೆ. ಆಮೇಲೆ ಗೊತ್ತಾಗಿರುತ್ತೆ ಸತ್ಯನ ಹುಟ್ಟಿದ ಮೇಲೆ ಏನಂತ ಗೊತ್ತಾಗಿರುತ್ತೆ. ಆಗಾಗ ಈ ಹೊಸದಾಗಿ ಮದುವೆ ಮಾಡಿರ್ತಾರಲ್ವ, ಓಕೆ, ಹುಡುಗಿ ಕಡೆಯವರು ತಂದೆ ತಾಯಿಯಂದಿರೇ ಒಂದು ಸಂಬಂಧವನ್ನು ನೋಡಿ ಹುಡುಗಿಯನ್ನು ಇನ್ನೊಬ್ಬರ ಮನೆಗೆ ಮದುವೆ ಮಾಡಿಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಈಗ ಹುಡುಗಿ ಗೊತ್ತಿರೋದಿಲ್ಲ. ಆ ಹುಡುಗನ ಬಗ್ಗೆ ಸ್ಟಾರ್ಟಿಂಗಲ್ಲಿ ಹೇಳ್ತಿರ್ಬೇಕಾದ್ರೆ ಏನೇನು ಹೇಳಿರ್ತಾರೆ, ತುಂಬ ಒಳ್ಳೆಯ ಹುಡುಗ, ಒಂದು ಅಭ್ಯಾಸನೂ ಇರೋದಿಲ್ಲ, ಒಂದು ಅಭ್ಯಾಸನೂ ಇಲ್ಲ, ಕೆಟ್ಟ ಅಭ್ಯಾಸನೂ ಇಲ್ಲ ಅಂತೆಲ್ಲ ಹೇಳಿ ಮದುವೆ ಮಾಡಿ ಕೊಟ್ಟಿರ್ತಾರೆ. ಈ ಹುಡುಗಿನೂ ಹೌದೇನೋ ಪಾಪ ನನ್ನ ಗಂಡ ತುಂಬ ಒಳ್ಳೆಯವನು ಅಂತ ಹೇಳಿ ಮದುವೆ ಮಾಡ್ಕೊಂಡು ಹೋಗಿರ್ತಾಳೆ. ಹೋದ ನಂತರ ಗೊತ್ತಾಗುತ್ತೆ, ಏನು ಗಂಡನ ಮನೆಗೆ ಹೋದ ನಂತರ ಗೊತ್ತಾಗುತ್ತೆ ನಿಜವಾಗ್ಲೂ ಒಳಗಡೆ ಇರುವಂತಹದ್ದು ಏನು ಅಂತ ಹೇಳಿ. ಹೌದಾ ಇಲ್ವಾ? ಈಗೇನು ಗೊತ್ತಾಗುತ್ತೆ ಗಂಡನ ಮನೆಗೆ ಹೋದ ನಂತರ? ತನ್ನ ಗಂಡನಷ್ಟು ದೊಡ್ಡ ಕುಡುಕ ಇನ್ನೊಬ್ಬ ಊರಲ್ಲಿ ಇಲ್ಲ, ಸೋಮಾರಿ ಇನ್ನೊಬ್ಬ ಊರಲ್ಲಿ ಇಲ್ಲ, ಹೆಂಡತಿಯನ್ನು ವೇದಿಸುವಂಥವನು ಇನ್ನೊಬ್ಬ ಊರಲ್ಲಿ ಇಲ್ಲ ಅಂತ ಅವಾಗ ಗೊತ್ತಾಗುತ್ತೆ. ಅವಾಗ ತಾಯಿ ಮನೆಯವ್ರಿಗೆ ಕಾಲ್ ಮಾಡಿ ಹೇಳ್ತಾಳೆ, ಏನಂತ, ನೀವು ನನಗೆ ಮೋಸ ಮಾಡಿದ್ರಿ, ನನ್ನ ಗಂಡನ ಬಗ್ಗೆ ಒಳ್ಳೆಯದು ಉತ್ತಮನು ಯಾವ ಅಭ್ಯಾಸನೂ ಇಲ್ಲ ಅಂತ ಹೇಳಿ ಮದುವೆ ಮಾಡಿಕೊಟ್ರಿ. ಆದರೆ ಇವಾಗ ಏನಾಗಿದೆ ಗೊತ್ತಾ ಪರಿಸ್ಥಿತಿ? ಈ ಥರ ಇದೆ ಪರಿಸ್ಥಿತಿ. ನಾನೇನೋ ಅಂದ್ಕೊಂಡಿದ್ದೆ, ಆದರೆ ಅದು ಹಂಗಲ್ಲ ಅಂತ ಅವಾಗ ಗೊತ್ತಾಗುತ್ತೆ ಹುಡುಗಿಗೆ. ಅವಾಗ ಗೊತ್ತಾಗುತ್ತೆ, ಅವಾಗ ಹೇಳ್ತಾಳೆ ಅದನ್ನು ತಂದೆ ತಾಯಿ ಅಂದಿರ ಹತ್ರ. ನಿಜನಾ? ಹೌದಾ? ಹಾಗಾದರೆ ಪ್ರಕೃತಿಗೆ ನಮ್ಮ ಬಗ್ಗೆ ನಿಜವಾಗ್ಲೂ ಯಾವಾಗ ಗೊತ್ತಾಯಿತು? ನಾವು ಭೂಮಿಯ ಮೇಲೆ ಬಂದು ನಮ್ಮ ಪ್ರವರ್ತನೆಯನ್ನು ತೋರಿಸಿದ ನಂತರ ಅವಾಗ ಅರ್ಥ ಆಯಿತು ಪ್ರಕೃತಿಗೆ ಇಂಥವರ ಇವರು. ಇವಾಗವರೆಗೂ ಇಷ್ಟಪಟ್ಟು ಮಕ್ಕಳಿಗೆ ಸೇವೆ ಮಾಡಬೇಕು, ಅಂದರೆ ಇಷ್ಟಪಟ್ಟು ದೇವರ ಮಕ್ಕಳಿಗೆ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಂತಹ ಪ್ರಕೃತಿ ಏನಾಗುತ್ತೆ, ಕಷ್ಟಪಟ್ಟು ಸೇವೆ ಮಾಡುವಂತಹ ಪರಿಸ್ಥಿತಿಗೆ ಬರುತ್ತೆ. ಇಷ್ಟಕ್ಕೂ ಪ್ರಕೃತಿ ನಮ್ಗೆ ಏನಕ್ಕೋಸ್ಕರ ಇವಾಗಲೂ ಅಧೀನವಾಗಿದೆ ಗೊತ್ತಾ? ನಾವು ತಪ್ಪುಗಳನ್ನು ಮಾಡ್ತಿದ್ರು, ನಾವು ಪಾಪಗಳನ್ನು ಮಾಡ್ತಿದ್ರು, ಹಿಂದೆ ದಿನ ಪೂರ್ತಿ ತಪ್ಪನ್ನು ಮಾಡಿ ನೆಕ್ಸ್ಟ್ ದಿನ ಬೆಳಿಗ್ಗೆ ಹಸು ಮುಂದೆ ಪಾತ್ರೆ ಎತ್ಕೊಂಡು ಹೋಗಿ ನಿಂತ್ಕೊಂಡ್ವಿ ಅಂತ ಅಂದ್ಕೊಳ್ಳಿ. ಅದು ಮನಸ್ಸಲ್ಲಿ ಒಂದೊಂದು ಅಂದ್ಕೊಳ್ತಿರೋದಿಲ್ಲ. ಇವತ್ತು ಗೊತ್ತಾಗುತ್ತೆ ನಮಗೆ. ಈ ಸಂದೇಶದಲ್ಲಿ ರೆಫರೆನ್ಸಸ್ಸು ಸಹ ಇದೆ ನಮಗೆ. ಓಕೆ, ಇಷ್ಟಕ್ಕೂ ಪ್ರಕೃತಿ ನಾವು ಇಷ್ಟೆಲ್ಲ ಅನಾಚಾರಗಳನ್ನು ಮಾಡ್ತಾಯಿದ್ರು, ಮನುಷ್ಯರು ಭೂಮಿಯ ಮೇಲೆ ಇಷ್ಟೆಲ್ಲ ಕೆಟ್ಟು ಹೋಗಿದ್ರೂ ಸಹ ಇನ್ನೂ ಏನಕ್ಕೋಸ್ಕರ ಸೇವೆ ಮಾಡ್ತಿದೆ, ಇನ್ನೂ ಏನಕ್ಕೋಸ್ಕರ ಕೋಳಿ ನಮಗೆ ಮೊಟ್ಟೆ ಕೊಡ್ತಾನೆ ಇದೆ, ಇನ್ನೂ ಏನಕ್ಕೋಸ್ಕರ ಹಸು ನಮಗೆ ಹಾಲು ಕೊಡುವಂಥದ್ದನ್ನು ನಿಲ್ಲಿಸಿಲ್ಲ. ಒಂದ್ಸರಿ ಎಲ್ಲ ಡಿಸೈಡ್ ಮಾಡ್ಕೊಂಡು ಅಂತ ಅಂದ್ಕೊಳ್ಳಿ ಪ್ರಿಯರೇ. ಹಸುಗಳೆಲ್ಲವೂ ಸಹ ಏನಾಗೋ ಗೊತ್ತು ನೋಡ್ಕೊಳ್ಳೋಣ, ಒಂದು 5 ದಿನ ಹಾಲು ಕೊಡುವಂತಹದ್ದು ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವು ಅಂತ ಅಂದ್ಕೊಳ್ಳಿ. ಏನು ಮಾಡ್ತಾರೆ? ಟೀ ಕಾಫಿ ಇಲ್ಲದೆ ಸತ್ತು ಹೋಗುವಂಥವ್ರು ಎಷ್ಟು ಜನ ಹೇಳಿ? ನಿಜನಾ? ಯಾವತ್ತಾದರೂ ಆಗಿದೆಯಾ ಪ್ರಪಂಚದಲ್ಲದು? ಇಲ್ಲ. ಏನಕ್ಕೋಸ್ಕರ? ಅದಕ್ಕೆ ಇಷ್ಟ ಇಲ್ಲ ಹಾಲು ಕೊಡ್ಲಿಕ್ಕೆ ನಮಗೆ. ದೇವರ ಮಕ್ಕಳಲ್ಲ ನಾವು, ಪಾಪಿಗಳು ನಾವು. ನಿಜವಾಗ್ಲೂ ಅಪವಾದಿ ಮಕ್ಕಳಾಗಿ ಮಾರ್ಪಟ್ಟಿದ್ದಾರೆ ಭೂಮಿಯ ಮೇಲಿರುವಂತಹ ಮನುಷ್ಯರೆಲ್ಲ. ಅದಕ್ಕೆ ಇಷ್ಟ ಇಲ್ಲ ನಮಗೆ ಸೇವೆ ಮಾಡಲಿಕ್ಕೆ, ಆದರೂ ಸೇವೆ ಮಾಡ್ತಿದ್ದೆ. ಏನಕ್ಕೋಸ್ಕರ? ಕೀರ್ತನೆಗಳು 8ನೇ ಅಧ್ಯಾಯ 6ನೇ ವಚನ 8-6. ಮುಂದೆ ಇದೊಂದು ಪ್ರಾಮಿಸ್ಗೆ ದೇವರು ಈ ಥರ ಪ್ರಕೃತಿಗೆ ಮುಂಚೆನೇ ಹೇಳಿರೋದಕ್ಕೆ ಆದಿಯಲ್ಲಿ ಇವತ್ತಿಗೂ ಸಹ ನಮ್ಮ ಅಧೀನದಲ್ಲಿವೆ ಇದೆಲ್ಲ. ಏನೇನು ಹೇಳಿದ್ದಾರೆ? ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದ್ದಿ. ನಮಗೆ ಕೊಟ್ಟಿದ್ದಾರಂತೆ ಮನುಷ್ಯರಿಗೆ. ದೇವರು ಸೃಷ್ಟಿ ಮಾಡಿರುವಂತಹ ಪ್ರತಿಯೊಂದು ವಸ್ತುವಿನ ಮೇಲೆ ಅಧಿಕಾರ ಯಾರಿಗೆ ಕೊಟ್ಟಿದ್ದಾರೆ? ನಮಗ. ನೆಕ್ಸ್ಟ್ ಏನಂತಿದ್ದಾರೆ 7ನೇ ವಚನದಲ್ಲಿ, ನೀನು ಎಲ್ಲ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ. ನಮಗೆ ಅಧೀನ ಮಾಡಿದಾರಂತೆ. ನಾವು ದೇವರಿಗೆ ವಿರುದ್ಧವಾಗಿ ಎಷ್ಟು ದೊಡ್ಡ ತಪ್ಪುಗಳನ್ನು ಮಾಡಿದ್ರೂ ಸಹ, ಪಾಪಗಳನ್ನು, ಇಷ್ಟಕ್ಕೂ ನಾವು ಪಾಪಿಗಳು ಅಂತ ಹೇಳಿ ಪ್ರಾಣಿಗಳಿಗೆ ಗೊತ್ತಾ ಇಲ್ವಾ? ನಿಮ್ಮ ಮನೇಲಿ ನಾಯಿ ಸಾಕಿದ್ದೀರಾ ಅಂತ ಅಂದ್ಕೊಳ್ಳಿ, ನೀವು ದೇವರಿಗೆ ವಿರುದ್ಧವಾಗಿ ಒಂದು ತಪ್ಪನ್ನು ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಹಿಂದೆ ದಿನ ನೀವು ಹೊರಗಡೆ ಹೋಗಿದ ತಕ್ಷಣ ಫಸ್ಟ್ ಅದು ಯಾರಿಗೆ ಗೊತ್ತಾಗಿರುತ್ತೆ ಹೇಳಿ? ದೇವರಿಗೆ ಬಿಟ್ಟರೆ ಯಾರಿಗೆ ಗೊತ್ತಾಗಿರುತ್ತೆ?
ಆ ನಾಯಿಗೆ ಗೊತ್ತಾಗಿರುತ್ತೆ. ನಿಮ್ಮ ಮನೆ ಮುಂದೆ ಇರುವಂತಹ ನಾಯಿ ಹಿಂಗೇ ನೋಡ್ತಿರುತ್ತೆ ನಿಮ್ಮನ್ನು, ಅಯ್ಯೋ ಪಾಪಿ, ನೆನ್ನೆ ತಾನೇ ಈ ಅನಾಚಾರ ಕೃತ್ಯವನ್ನು ಮಾಡಿ ಬಂದಿದೆಯಲ್ಲೋ, ನೀನು ಮನೆಯನ್ನು ಏನಕ್ಕೋಸ್ಕರ ಕಾಯ್ತಿದ್ದೀನಿ ಅಂತ ಹೇಳ್ತಿದ್ದೀನಿ ಕೇಳಿಸ್ಕೊ. ಅಲ್ಲ, ನಾಯಿ ನಿಮ್ಮ ಹತ್ರ ಮಾತಾಡುವಂತಹದನ್ನು ನಾನು ಹೇಳ್ತಿದ್ದೀನಿ ಬೇಸಿಕಲಿ. ಓಕೆ, ನೆನ್ನೆ ತಾನೇ ಇಷ್ಟು ಪಾಪ ಮಾಡ್ದಲ್ವಾ, ಆದರೂ ನಿಮ್ಮ ಮನೆ ಗೇಟನ್ನು ಏನಕ್ಕೋಸ್ಕರ ಕಾಯ್ತಿದ್ದೀನಿ ಗೊತ್ತಾ? ದೇವರು ನನ್ನನ್ನು ನಿನ್ನ ಅಧೀನದಲ್ಲಿಟ್ಟಿದ್ದಾರೆ, ನನಗೆ ನಿನ್ನನ್ನು ಸೇವೆ ಮಾಡು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಅದು ಮಾಡದೆ, ಅದು ಹೇಳದೇ ಇದ್ದಿದ್ರೆ ನಿನಗೆ ತೋರಿಸ್ತಿದ್ದೆ ಅಂತ ಅಂದ್ಕೊಳ್ತಿರುತ್ತೆ ನಾಯಿ ಮನಸ್ಸಿನಲ್ಲಿ. ನಿಜನಾ? ಹೌದಾ? ಏನು ಪ್ರೂಫು ಅಂತ ಹೇಳಿದ್ರೆ ರೆಫರೆನ್ಸ್ ಇದೆ ಸತ್ಯವೇದದಲ್ಲಿ, ಮುಂದೆ ಬರುತ್ತೆ. ಕುರಿದನಗಳನ್ನು ಆ ಪದಗಳನ್ನು ಹಾಗೆ ಬರ್ಸಿದಾರ. ನೀನು ಎಲ್ಲ ಕುರಿದನಗಳನ್ನು. ಹಸು ಏನಕ್ಕೋಸ್ಕರ ಗೊತ್ತಾ? ನಮ್ಮ ತಪ್ಪುಗಳು ಹಸುಗೆ ಎಷ್ಟು ಗೊತ್ತಾದರೂ, ಇಷ್ಟಕ್ಕೂ ಪ್ರಾಣಿಗಳು ಎಷ್ಟು ಇಂಟೆಲಿಜೆಂಟ್ ಅಂತ ನಮಗಿಂತ ಅದಕ್ಕೆ ಒಂದು ಸೆನ್ಸ್ ಇಲ್ಲ. ಅಷ್ಟನ್ನು ಬಿಟ್ಟು ಅದು ಎಷ್ಟು ದೊಡ್ಡ ವರವನ್ನು ದೇವರು ಅದಕ್ಕೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸುನಾಮಿ ಬರುವಂತಹ ನಮಗೆ ಯಾವಾಗ ಗೊತ್ತಾಗುತ್ತೆ? 7ರಿಂದ 8 ಗಂಟೆ ಮುಂಚೆ. ಅದು ಇಂಡಿಯನ್ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಎಲ್ಲವನ್ನು ಸಮುದ್ರದ ಮೇಲಿರುವಂತಹ, ಅಂದರೆ ದಡದಲ್ಲಿರುವಂಥ ಸೆನ್ಸರ್ಗಳನ್ನೆಲ್ಲ ಆನ್ ಮಾಡಿ ನೋಡಿದಾಗ, ಸ್ಯಾಟಿಲೈಟ್ಸ್ ಇಮೇಜಸ್ ಎಲ್ಲ ನೋಡಿದಾಗ ಆವಾಗ ಗೊತ್ತಾಗುತ್ತೆ ಸುನಾಮಿ ಬರ್ತಿದೆ ಅಂತ ಹೇಳಿ. ಒಂದು 10 ಅವರ್ ಮುಂಚೆ ಗೊತ್ತಾಗಬಹುದು. ಪ್ರಾಣಿಗಳಿಗೆ ಯಾವಾಗ ಗೊತ್ತಾಗುತ್ತಂತೆ ಸುನಾಮಿ ಬರುವಂತಹದ್ದು? ಆನೆಗಳಿಗೆಲ್ಲ 6 ತಿಂಗಳು ಮುಂಚೆ ಗೊತ್ತಾಗುತ್ತಂತೆ ಪ್ರಿಯರೇ. 6 ಮಂತ್ಸ್ ಹಿಂದೆನೇ ಗೊತ್ತಾಗುತ್ತಂತೆ ಸುನಾಮಿ ಬರುತ್ತೆ ಅಂತ ಹೇಳಿ. ನಮಗೆ ಗೊತ್ತಾಯ್ತಾ? ಪ್ರಾಣಿಗಳು ಎಷ್ಟು ಬುದ್ಧಿವಂತ ಪ್ರಾಣಿಗಳು ಅಂತ ಹೇಳಿ ನಮಗೆ ಗೊತ್ತಾಯ್ತಾ? ನಾವು ತಪ್ಪು ಮಾಡುವಂತಹದ್ದು ಯಾರಿಗೆ ಗೊತ್ತಾಗ್ತಿದೆ? ಪ್ರಕೃತಿಗೆ ಗೊತ್ತಾಗ್ತಿದೆ, ಮರಕ್ಕೆ ಗೊತ್ತಾಗ್ತಿದೆ, ನಮ್ಮ ಮನೆ ಮೇಲಿರುವಂತಹ ಚಾವಣಿ ಗೊತ್ತಾಗ್ತಿದೆ. ಇದು ಪ್ರಕೃತಿಯಲ್ಲಿ ಒಂದು ಭಾಗದಿಂದನೇ ಅಲ್ವಾ ಮಾಡಲ್ಪಟ್ಟಿರುವಂತಹದ್ದು. ಇದಕ್ಕೆಲ್ಲ ಗೊತ್ತಾಗ್ತಿದೆ. ಅದೆಲ್ಲವೂ ಸಹ ಆ ಚಾವಣಿ ನೋಡ್ತಾನೆ ಇರುತ್ತೆ. ನೀನು ಮಾಡುವಂತಹ ಪಾಪಕೃತ್ಯಗಳಿಗೆಲ್ಲ ನಾನು ಶೆಲ್ಟರ್ ಕೊಡಬೇಕಾ ನಿನಗೆ? ಮಳೆ ಬಿಸಿಲು ಬೀಳದಂತೆ ನಿನ್ನ ತಲೆ ಮೇಲೆ ನಾನು ಕಾಪಾಡಬೇಕಾ? ಅದು ಅಂತ ಇರುತ್ತೆ. ಇನ್ನು ಮುಂದೆ ಇನ್ನೂ ಏನು ಬರ್ಸಿದ್ದಾರೆ? ಕಾಡು ಮೃಗಗಳು, ಆದ ನಂತರ ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು, ಇದನ್ನೆಲ್ಲ ನಮ್ಮ ಅಧೀನದಲ್ಲಿಟ್ಟಿದ್ದಾರಂತೆ. ಅದಕ್ಕೋಸ್ಕರ ಅದಕ್ಕಿಷ್ಟ ಇಲ್ಲದೇ ಇದ್ದರೂ ಕಷ್ಟಪಟ್ಟಾದರೂ ಸೇವೆ ಮಾಡ್ತಿದ್ಯಂತೆ. ಸಮುದ್ರದಲ್ಲಿರುವಂಥ ಮೀನುಗಳು ಸಹನಾ? ಹೌದು. ಆ ಮೀನುಗಳನ್ನು ಒಂದು ಸಾರಿ ಯಾವತ್ತಾದರೂ ಡಿಸ್ಕವರಿ ಚಾನಲ್ ಅದು ಇದು ಆನ್ ಮಾಡಿ ನೋಡಿದಾಗ ನಿಮಗೆ ಅದು ಅರ್ಥ ಆಗುತ್ತೆ. ಈ ದೊಡ್ಡ ದೊಡ್ಡ ಮೀನುಗಳು, ಬ್ಲೂ ವೇಲ್ ಅಂತ ಎಲ್ಲ ಕರಿತೀವಲ್ವ ನಾವು, ಅರ್ಧ ಕಿಲೋಮೀಟರ್ ಇರುತ್ತೆ ಪ್ರಿಯರೇ ಒಂದು ದೊಡ್ಡ ದೊಡ್ಡ ಮೀನುಗಳು. ಎಷ್ಟು? ಅದಕ್ಕೆ ದೇವ್ರು ಏನು ಹೇಳ್ಕೊಟ್ಟಿದ್ದಾರೆ ಗೊತ್ತಾ? ನೀವು ನೋಡಿ ಒಂದು ಸಾರಿ ಡಿಸ್ಕವರಿ ಚಾನಲ್, ನಾಟ್ ಜಿಯೋ ವೈಲ್ಡ್, ಈ ಚಾನಲ್ಗಳನ್ನೆಲ್ಲ ಒಂದು ಸಾರಿ. ಆ ಮೀನುಗಳೆಲ್ಲ ಎಲ್ಲಿರುತ್ತೆ ಗೊತ್ತಾ? ಸಮುದ್ರದ ಮಧ್ಯಭಾಗದಲ್ಲಿ. ಮೇಲ್ಗಡೆ ಬರೋದಿಲ್ಲ, ಅದು ಸರ್ಫೇಸಿಗೆ ಬರೋದಿಲ್ಲ. ಏನಕ್ಕೋಸ್ಕರ ಬರೋದಿಲ್ಲ? ಈ ಥರ ದೊಡ್ಡ ದೊಡ್ಡ ಮೀನುಗಳು ಅಪರೂಪ ಸರ್ಫೇಸಿಗೆ ಬರುವಂತಹದ್ದು, ಸಮುದ್ರದ ಮೇಲ್ಭಾಗಕ್ಕೆ ಬರುವಂತಹದ್ದು ಅಪರೂಪ. ಎಲ್ಲಿರುತ್ತೆ? ಆಳದಲ್ಲಿರುತ್ತೆ, ಇಲ್ಲಾಂದರೆ ಸಮುದ್ರದ ಮಧ್ಯಭಾಗದಲ್ಲಿರುತ್ತೆ. ಏನು ಹೇಳ್ಕೊಟ್ಟಿರ್ಬೋದು ದೇವರು ಅದಕ್ಕೆಲ್ಲ? ನನ್ನ ಮಕ್ಕಳು ಮೇಲೆ ಓಡಾಡ್ತಿರ್ತಾರೆ. ನಿನ್ನ ಜಾಗ ಯಾವುದು ಹಾಗಾದರೆ? ಒಳಗಡೆ ಮಾತ್ರ. ಪ್ರಕೃತಿ ದೇವ್ರ ಹತ್ರ ಮಾಡ್ತಿರುವಂಥ ಕಂಪ್ಲೇಂಟ್ಸ್ ಅಷ್ಟಿಷ್ಟಲ್ಲ ನಮ್ಮ ಬಗ್ಗೆ, ನಮ್ಮ ಕುರಿತಂತೆ. ಅದಕ್ಕೆ ಇಷ್ಟ ಇಲ್ಲ ನಮಗೆ ಸೇವೆ ಮಾಡಲಿಕ್ಕೆ, ಆದರೂ ಸಹ ಸೇವೆ ಮಾಡ್ತಿದೆ. ಈಗ ಮೇಯ್ನ್ ರೆಫರೆನ್ಸ್ಗೆ ಬರೋಣ. ಈ ಪಾಠದಲ್ಲಿರುವಂತಹ ಮೇಯ್ನ್ ರೆಫರೆನ್ಸ್ಗೆ ಬರೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 20ನೇ ವಚನ, 8:20. ಸಾಕು. ಏನು ಓದ್ಕೊಂಡ್ವಿ? ಇಲ್ಲಿ ಬರ್ಸಿದಾರ, ಪ್ರಕೃತಿ ನಮಗೆ ಬಾಧೆ ಪಟ್ಕೊಂಡು ಸೇವೆ ಮಾಡ್ತಿದೆ, ಇಷ್ಟ ಇಲ್ಲದೇ ಇದ್ರೂ ಸೇವೆ ಮಾಡ್ತಿದೆ ಅಂತ ಹೇಳಿ ಬರ್ಸಿದಾರ. ಜಗತ್ತು ಅಂತ ಹೇಳಿದ್ರೆ ಪ್ರಕೃತಿ. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು, ವೇಸ್ಟಾಗಿ ಸೇವೆ ಮಾಡ್ತಿದ್ಯಂತೆ ನಮಗೆ. ಸರಿಯಾಗಿ ಹೇಳಬೇಕಂದ್ರೆ ಈ ವಚನದ ಪ್ರಕಾರ ನಾವೆಲ್ಲರೂ ವೇಸ್ಟ್ ಬಾಡಿಗಳು. ಹೊರಗಡೆ ಪ್ರಪಂಚ ಹೇಳುವಂತಹ ಮಾತನ್ನು ನೀವು ಕೇಳಿದ್ದೀರಾ, ಸತ್ಯವೇದ ಹೇಳ್ತಿದೆ ನೋಡಿ, ನಾವೆಲ್ಲರೂ ಯಾರಂತೆ? ವ್ಯರ್ಥರು. ಈಗ ಜಗತ್ತೆಲ್ಲ ಯಾರಿಗೆ ಸೇವೆ ಮಾಡ್ತಿದ್ಯಂತೆ? ಈ ವ್ಯರ್ಥತ್ವಕ್ಕೆ ಸೇವೆ ಮಾಡ್ತಿದೆ. ಯಾವ ಕೆಲಸಕ್ಕೂ ಬರದೇ ಇರುವಂಥ ಈ ಪ್ರಪಂಚಕ್ಕೆ ಸೇವೆ ಮಾಡ್ತಿದೆ. ಮುಂದೆ, ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಜಗತ್ತೆಲ್ಲ ನಮಗೆ ಒಳಗಾಗಿ ಸೇವೆ ಮಾಡ್ತಿದೆ ಅಂತ ಹೇಳಿದ್ರೆ ಒಳಗಾದದ್ದು ಯಾವುದರಿಂದ ಅಲ್ಲ? ಸ್ವೇಚ್ಛೆಯಿಂದಲ್ಲ. ಸ್ವೇಚ್ಛೆ ಅಂದರೆ ಏನು ಪ್ರಿಯರೇ? ಸ್ವಂತ ಇಚ್ಛೆ. ಅದಕ್ಕೆ ಇಷ್ಟ ಇಲ್ಲ, ತನಗೆ ತಾನೇ ಇಷ್ಟ ಇಲ್ವಂತೆ. ಅದಕ್ಕಿಷ್ಟ ಇಲ್ಲ ನಾನು ಮನುಷ್ಯರಿಗೆ ಸೇವೆ ಮಾಡಬೇಕು, ಇವ್ರು ಒಳ್ಳೆಯವರು, ಅದಕ್ಕಿಷ್ಟನೇ ಇಲ್ವಂತೆ. ಸ್ವೇಚ್ಛೆಯಿಂದ ಮಾಡ್ತಿಲ್ಲ. ಯಾವುದರಿಂದ ಮಾಡ್ತಿದ್ಯಂತೆ? ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ.
ದೇವರು ನನ್ನ ಮಕ್ಕಳಿಗೆ ಸೇವೆ ಮಾಡಬೇಕು ಅಂತ ಹೇಳಿ ಪ್ರಕೃತಿಗೆ ಹೇಳಿದ್ರೆ ಅದು ಒಂದು ಮಾತಿನಿಂದ ಆ ದೇವರ ಸಂಕಲ್ಪದಿಂದ ಪ್ರಕೃತಿ ನಮಗೆ ಸೇವೆ ಮಾಡ್ತಿದೆಯಂತೆ. ಓಕೆ, ಇದು ಯಾವಾಗವರೆಗೂ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ, ಈ ಬಾಧೆಪಟ್ಟು ಯಾರ್ಯಾರಿಗೆ ಸೇವೆ ಮಾಡ್ತಿರುತ್ತೆ ಪ್ರಕೃತಿ? ಬಾಧೆಪಟ್ಟು ಯಾರ್ಯಾರಿಗೆ ಸೇವೆ ಮಾಡ್ತಿರುತ್ತೆ ಪ್ರಕೃತಿ? ಎಲ್ಲ ಮನುಷ್ಯರಿಗೂ. ದೇವ್ರ ಮಕ್ಕಳು ಇದ್ದಾರಲ್ಲ ಭೂಮಿಯ ಮೇಲೆ, ಅವ್ರಿಗೆಲ್ಲ ಸೇವೆ ಮಾಡಬೇಕಾದ್ರೆ ಪ್ರಕೃತಿಯ ಮೂಡ್ ಹೇಗಿರುತ್ತೆ ಒಂದ್ಸರಿ ಚೆಕ್ ಮಾಡಿ ನೋಡೋಣ. ನೀನು ಎಲ್ಲ ಮನುಷ್ಯರಿಗೆ ಸೇವೆ ಮಾಡಬೇಕಾದ್ರೂ ಹಿಂಗೆ ಇರುತ್ತಾ ನಿನ್ನ ಮೂಡು? ನೀನು ಎಲ್ಲರಿಗೂ ಸೇವೆ ಮಾಡಬೇಕಾದ್ರೂ ಬಾಧೆ ಪಟ್ಟೆ ಸೇವೆ ಮಾಡ್ತೀಯಾ? ಇಲ್ಲಾಂದರೆ ಸ್ವಲ್ಪ ಜನ ದೇವರ ಮಕ್ಕಳಿಗೆ ಸೇವೆ ಮಾಡಬೇಕಾದ್ರೆ ಖುಷಿ ಪಟ್ಟಿ ಏನಾದರೂ ಸೇವೆ ಮಾಡ್ತೀಯಾ ಅಂತ ಹೇಳಿ ಪ್ರಕೃತಿಯನ್ನು ಕೇಳಿದ್ರೆ ಏನಂತಿದ್ದಾರೆ ಕೆಳಗಡೆ? 19ನೇ ವಚನ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಅಂದರೆ ಪ್ರಕೃತಿ ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ದೇವರ ಮಕ್ಕಳಿಗೆ ಸೇವೆ ಮಾಡಬೇಕಾದ್ರೆ ಇದರ ಮನಸ್ಥಿತಿ ಹೇಗಿದೆಯಂತೆ? ಪ್ರಕೃತಿಯ ಮನಸ್ಥಿತಿ. ಈ ವಚನ ನಮ್ಗೆ ಅರ್ಥ ಆಯ್ತಾ? ಇನ್ನೊಂದು ಸರಿ ಓದೋಣ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು. ಪ್ರತ್ಯಕ್ಷ ಅಂತ ಹೇಳಿದ್ರೆ ಏನು ಅಂತ ನೀವೇ ಹೇಳಿ. ಪ್ರತ್ಯಕ್ಷ ಅಂದರೆ ಏನು ಪ್ರಿಯರೇ? ಕಾಣಿಸಿಕೊಳ್ಳುವುದು. ಭೂಮಿಯ ಮೇಲೆ ಯಾರು ಕಾಣಿಸ್ತಿಲ್ಲ ಪ್ರಸ್ತುತ? ಯಾರು ಕಾಣಿಸ್ತಿಲ್ಲ? ದೇವರ ಮಕ್ಕಳು ಕಾಣಿಸ್ತಿಲ್ಲ. ಪ್ರಕೃತಿಗೂ ಅದೇ ಅಂತೆ ಪ್ರಾಬ್ಲಮ್. ದೇವರ ಮಕ್ಕಳೇ ಕಾಣಿಸ್ತಿಲ್ಲ ಅಲ್ವಾ? ನಮ್ಮನ್ನು ಸೃಷ್ಟಿ ಮಾಡಿದಂತಹ ನಮ್ಮ ಒಡೆಯನ, ನಮ್ಮ ಯಜಮಾನನಾಗಿರುವಂತಹ ದೇವರ ಮಕ್ಕಳು ನಮ್ಮ ಕಣ್ಣು ಕಾಣಿಸ್ತಿಲ್ಲ ಅಲ್ವಾ? ಪ್ರಕೃತಿ ದೇವ್ರ ಮುಂದೆ ಕೇಳ್ತಿರುವಂತಹದ್ದು ಒಂದೇ, ಏನು ಗೊತ್ತಾ? ಏನು ಕೇಳ್ತಿರಬಹುದು? ಹಸು, ನಾನು ಹಾಲು ಕೊಡಲಿಕ್ಕೆ ರೆಡಿ, ಪರಿಶುದ್ಧವಾಗಿರುವಂತಹ ಶುಭ್ರವಾಗಿರುವಂತಹ ನನ್ನ ಕರುಗಳಿಗೆ ಹಾಲಿಲ್ಲದೆ ಹೋದರೂ ಮನುಷ್ಯರಿಗೆ ನಾನು ಹಾಲು ಕೊಡಲಿಕ್ಕೆ ರೆಡಿ. ಆದರೆ ದೇವರ ಮಕ್ಕಳನ್ನು ತೋರಿಸಲ್ವಾ? ಪ್ಲೀಸ್, ದೇವರ ಮಕ್ಕಳು ಬಂದು ಹಾಲು ಕರೆದ್ರೆ ನಮಗೆ ತುಂಬ ಸಂತೋಷ. ದೇವರ ಮಕ್ಕಳಿಗೋಸ್ಕರ ಸೇವೆ ಮಾಡಲಿಕ್ಕೆ ನಾವು ರೆಡಿ. ಅದನ್ನೇ ಅಂತೆ. ಅದೇ ಇವಾಗ ನಾವು ಓದಂತಹ ವಚನ. ದೇವರ ಮಕ್ಕಳ ಪ್ರತ್ಯಕ್ಷತೆಗೋಸ್ಕರ ಪ್ರಕೃತಿ ಏನು ಮಾಡ್ತಿದೆ? ಬಹು ಲವಲವಿಕೆಯಿಂದ ಎದುರು ನೋಡ್ತಿದೆ, ಕಾಯ್ತಿದೆಯಂತೆ. ಕೋಳಿ ಮೊಟ್ಟೆ ಇಡಬೇಕಾದ್ರೆ ಆ ಮೊಟ್ಟೆಯನ್ನು ಯಾರಾದರೂ ದೇವರ ಕೆಲಸದಲ್ಲಿರುವಂಥವರು, ದೇವರ ಮಗುವಾಗಿರುವಂಥವರು, ಪ್ರಪಂಚದಲ್ಲಿರುವಂಥವರೆಲ್ಲ ದೇವರ ಮಕ್ಕಳೇ. ಆದರೆ ದೇವರ ಮಕ್ಕಳು ಅನ್ನುವಂತಹ ಸ್ಥಿತಿಯನ್ನು ಕಳ್ಕೊಂಡಿದ್ದೀವಿ ಈಗ ಬಹುತೇಕ ಜನ ಪ್ರಪಂಚದಲ್ಲಿ. ಓಕೆ, ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಈಗ ಕೋಳಿ ಏನು ಅಂದ್ಕೊಳ್ತಿರುತ್ತೆ? ಯಾರಾದರೂ ಒಂದು ಮೊಟ್ಟೆ ತೊಗೊಂಡು ಹೋಗಬೇಕಾದ್ರೆ ತನ್ನ ಹತ್ತಿರ ತಾನು ಇಟ್ಟಿರುವಂತಹದ್ದು ಏನು ಅಂದ್ಕೊಳ್ತಿರುತ್ತೆ? ದೇವರ ಮಕ್ಕಳು ಯಾರಾದರೂ ಬಂದು ನನ್ನ ಮೊಟ್ಟೆಯನ್ನು ತೊಗೊಂಡು ಹೋಗ್ತಾರೆ, ಅವ್ರು ಆಮ್ಲೆಟ್ ಆದರೂ ಮಾಡ್ಕೊಂಡು ತಿನ್ನಿ, ಬಾಯ್ಲ್ ಆದರೂ ಮಾಡ್ಕೊಂಡು ತಿನ್ನಲಿ, ಏನಾದರೂ ಮಾಡ್ಕೊಂಡು ತಿನ್ನಲಿ, ದೇವರ ಮಕ್ಕಳಾಗಿರಬೇಕು. ನಾವು ಸೇವೆ ಮಾಡುವಂತಹದ್ದು ನಮಗೆ ಯಾರಿಗೆ ಸೇವೆ ಮಾಡಲಿಕ್ಕೆ ಇಷ್ಟ? ದೇವರ ಮಕ್ಕಳಿಗೆ. ಆ ತೆಂಗಿನ ಮರ ಅಂದ್ಕೊಳ್ತಿರುತ್ತೆ ಏನಂತ? ಎಳ್ನೀರು ಕುಡಿತೀರಾ? ನಿಮ್ಮ ಬಾಡಿಲಿರುವಂಥ ಹೀಟೆಲ್ಲ ಕಡಿಮೆ ಆಗುತ್ತೆ, ಕುಡೀರಿ, ಸಂತೋಷವಾಗಿ ಕುಡೀರಿ. ಆದರೆ ಒಂದೇ, ನೀವು ದೇವರ ಮಕ್ಕಳಾದರೆ ನಾನು ಎಳ್ನೀರನ್ನು ಇಳಿಸಿ ಕೊಡ್ತೀನಿ. ಇಳಿಸಿ ಅಂದರೆ ನೀವು ಹತ್ತಿ ತೊಗೋಬೇಕು. ಓಕೆ, ಎಳ್ನೀರನ್ನು ಕೊಡ್ಲಿಕ್ಕೆ ನಾನು ರೆಡಿ. ನನ್ನ ಮರವನ್ನು ನೀವು ಕಟ್ ಮಾಡಿ ಮನೇಲಿ ತೊಗೊಂಡೋಗಿ ಫರ್ನಿಚರ್ ಮಾಡ್ಕೊಳ್ಳಿ, ಡೈನಿಂಗ್ ಟೇಬಲ್ ಮಾಡ್ಕೊಳ್ಳಿ, ಇದೆಲ್ಲ ಮಾಡ್ಕೊಳ್ಳಿ, ನಮಗೆ ತುಂಬ ಸಂತೋಷವಾಗಿ ನಿಮಗೋಸ್ಕರ ಬಲಿಯಾಗಿ ಹೋಗ್ತೀವಿ. ಆದರೆ ಏನಾಗಿರಬೇಕು? ನೀವು ದೇವರ ಮಕ್ಕಳಾಗಿರಬೇಕು. ಅದೇ ಜಾಗದಲ್ಲಿ ಆ ತೆಂಗಿನ ಮರದ ಕೆಳಗಡೆ ಹೋಗಿ ಕುತ್ಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಅವ್ರ ಬಗ್ಗೆ, ಇವ್ರ ಬಗ್ಗೆ, ಪಕ್ಕದ ಮನೆಯವ್ರ ಬಗ್ಗೆ, ಎದುರು ಮನೆಯವ್ರ ಬಗ್ಗೆ ಎಲ್ಲ ಆ ಮರ ಅಂದ್ಕೊಳ್ತಿರುತ್ತೆ. ತಂದೆ ಒಂದ್ಸರಿ ಹೂವನ್ನು ಇವ್ರ ತಲೆ ಮೇಲೆ 2 ತೆಂಗಿನಕಾಯಿಯನ್ನು ಬೀಳಿಸಿ ಒಂದೇ ಸಾರಿ ತೆಗೆದುಬಿಡ್ತೀನಿ ಪ್ರಾಣವನ್ನು. ಆದರೆ ದೇವ್ರ ಮಾತಲ್ವಾ? ದೇವ್ರಿಗಂತೂ ದೀರ್ಘ ಶಾಂತಿ ಇರೋದಕ್ಕೆ ಇನ್ನೂ ಬೇಡ 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 ಹಾಗೆ ಇರು. ಆ ತೆಂಗಿನ ಮರಕ್ಕಿರುವಂಥ ಸ್ಪೆಷಾಲಿಟಿ ಏನೋ? ಆ ತೆಂಗಿನ ಮರ ಏನಂತೆ? ತೆಂಗಿನ ಮರದ ಬಗ್ಗೆ ನಮಗೆ ಗೊತ್ತಾ? ತೆಂಗಿನಕಾಯಿ ಯಾವಾಗ ಬೀಳೋದಿಲ್ವಂತೆ ಕೆಳಗೆ? ಯಾರೋ ಹೇಳ್ತಿದ್ದಾರೆ, ಹೇಳಿ. ದೇವ್ರು ಇಟ್ಟಿರುವಂಥ ಸೆನ್ಸರ್ ಏನು ಗೊತ್ತಾ ಪ್ರಿಯರೇ? ತೆಂಗಿನ ಮರಕ್ಕೆ ಮನುಷ್ಯರಿರಬೇಕಾದ್ರೆ ಅದು ಬಹುತೇಕ ಸರಿ ಬೀಳೋದೇ ಇಲ್ವಂತೆ. ತೆಂಗಿನಕಾಯಿ ಮೇಲಿನಿಂದ ಬೀಳೋದಿಲ್ವಂತೆ. ಮನುಷ್ಯರು ಇಲ್ಲದೇ ಇರಬೇಕಾದ್ರೆ ಗರಿನೂ ಬೀಳುತ್ತೆ, ತೆಂಗಿನಕಾಯಿನೂ ಬೀಳುತ್ತೆ. ಅದು ದೇವ್ರು ಇಟ್ಟಿರುವಂಥ ಸೆನ್ಸರ್ ತೆಂಗಿನ ಮರಕ್ಕೆ. ನನ್ನ ಮಕ್ಕಳು ಬಂದು ಕುತ್ಕೊಂಡಾಗ ಅಲ್ಲಾಡಬಾರ್ದು ನೀನು. ನನ್ನ ಮಕ್ಕಳು ಇಲ್ಲದೇ ಇರಬೇಕಾದ್ರೆ ಹೆಂಗಾದರೂ ಮಾಡ್ಕೋ. ಹೌದಾ? ಹಾಗಾದ್ರೆ ಏನು ಅರ್ಥ ಆಯಿತು ನಮಗೆ ವಚನದಿಂದ? ದೇವರ ಮಕ್ಕಳಲ್ಲದೇ ಇರುವಂಥವರಿಗೆ ಹೇಗೆ ಸೇವೆ ಮಾಡ್ತಿದ್ಯಂತೆ ಪ್ರಕೃತಿ? ಸ್ವೇಚ್ಛೆಯಿಂದಲ್ಲ, ಸೇವೆ ಮಾಡಬೇಕು ಅನ್ನುವಂಥ ಆಸೆಯಿಂದ ಸೇವೆ ಮಾಡ್ತಿಲ್ಲ. ನಾನು ಪ್ರಾರಂಭದಲ್ಲಿ ಒಂದು ಉದಾಹರಣೆ ಕೊಟ್ಟೆ. ಗಂಡ ಪೂರ್ತಿಯಾಗಿ ಕುಡಿದು ಕೆಟ್ಟ ಭಾಷೆಗಳನ್ನು ಮಾತಾಡ್ತಿದ್ದಾನೆ ಅಂತ ಹೇಳಿದ್ರೆ ಹೆಂಡತಿ ಯಾವಾಗಲೂ ಸೇವೆ ಮಾಡ್ತಾಳೆ ಗಂಡನಿಗೆ, ಆದರೆ ಇಷ್ಟಪಟ್ಟು ಸೇವೆ ಮಾಡೋದಿಲ್ಲ. ಅದೇ ಗಂಡ ತನ್ನ ಮಕ್ಕಳಿಗೋಸ್ಕರ, ತನಗೋಸ್ಕರ, ಮನೆಗೋಸ್ಕರ ಕಷ್ಟಪಟ್ಟು ದುಡಿದು ಮನೆಗೆ ಬಂದಾಗ ಆವಾಗಲೂ ಹೆಂಡತಿ ಸೇವೆ ಮಾಡ್ತಾಳೆ. ಆದರೆ ಹೇಗೆ ಸೇವೆ ಮಾಡ್ತಾಳೆ? ಇಷ್ಟಪಟ್ಟು ಸೇವೆ ಮಾಡ್ತಾಳೆ. ಇದೆರಡಕ್ಕೂ ವ್ಯತ್ಯಾಸ ಐತಿಯಲ್ವಾ? ಎರಡೂ ಕಡೆ ನಡೀತಿರುವಂತಹದ್ದು ಸೇವೆನೇ, ಆದರೆ ಒಂದು ಕಡೆ ಇಷ್ಟದಿಂದ, ಇನ್ನೊಂದು ಕಡೆ ಕಷ್ಟದಿಂದ.
ಪ್ರಕೃತಿನೂ ಹಾಗೆ ಕಷ್ಟಪಟ್ಟು ಕೋಳಿ ಅಂದ್ಕೊಳ್ತಿರುತ್ತೆ ನಾವು ಮೊಟ್ಟೆಯನ್ನು ತೊಗೊಂಬರ್ತಿರ್ಬೇಕಾದ್ರೆ ಪಾಪಿ 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 ಎಷ್ಟೆಷ್ಟು ದೊಡ್ಡ ದೊಡ್ಡ ತಪ್ಪು ಮಾಡಿದ್ಯಾ ಗೊತ್ತಾ ಈ ವಾರ ನೀನು, ಎಷ್ಟೆಷ್ಟು ದೊಡ್ಡ ದೊಡ್ಡ ತಪ್ಪು ಮಾಡಿದ್ಯಾ ಗೊತ್ತಾ ನೀನು ಈ ವಾರ, ನೀನು ನನ್ನ ಮೊಟ್ಟೆ ತೊಗೊಂಡು ಹೋಗ್ತಿದ್ಯಾ. ಇಷ್ಟಕ್ಕೂ ಪ್ರಕೃತಿ ಎಂಥ ನೋವು ಪಡ್ತಿದೆ ಗೊತ್ತಾ, ನಮಗೆ ಸೇವೆ ಮಾಡಲಿಕ್ಕೋಸ್ಕರ ಪ್ರಕೃತಿ ಎಂಥ ನೋವು ಪಡ್ತಿದೆ ಗೊತ್ತಾ. ದೇವರ ಮಕ್ಕಳಿಗೆ ಸೇವೆ ಮಾಡಲಿಕ್ಕೋಸ್ಕರ ಪ್ರಕೃತಿ ಖುಷಿ ಅಂತೆ, ಲವಲವಿಕೆಯಿಂದ ಎದುರು ನೋಡಿ ಸೇವೆ ಮಾಡುತ್ತಂತೆ. ದೇವರ ಮಕ್ಕಳಲ್ಲದೇ ಇರುವಂಥವರಿಗೆ ಹೇಗೆ ಸೇವೆ ಮಾಡುತ್ತೆ? 22ನೇ ವಚನ, ಅದೇ 8ನೇ ಅಧ್ಯಾಯ 22ನೇ ವಚನ. ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ದೇವರ ಮಕ್ಕಳಲ್ಲದೆ ಇರುವಂಥವ್ರಿಗೆ ಸೇವೆ ಮಾಡಬೇಕಂದ್ರೆ ಪ್ರಕೃತಿಗೆ ಏನಂತೆ, ಅದು ಎಂಥ ಬಾಧೆ ಅಂತೆ, ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಪ್ರಸವ ವೇದನೆ ಅಂತೆ. ಪ್ರಕೃತಿಗೆ ಎಂಥ ವೇದನೆ ನಮಗೆ ಸೇವೆ ಮಾಡಲಿಕ್ಕೆ. ಪ್ರಸವ ವೇದನೆ ಅಂದರೆ ಏನು? ಒಂದು ತಾಯಿ ಮಗುವನ್ನು ಹೆರಬೇಕಾದ್ರೆ ತಾಯಿಗೆ ಗೊತ್ತಿರುತ್ತಾ ಬಾಧೆ ಏನು ಅಂತ, ಅದನ್ನೇ ಅಲ್ವಾ ಪ್ರಸವ ವೇದನೆ ಅಂತ ಹೇಳಿ ಕರೆಯುವಂತಹದ್ದು. ಪ್ರಕೃತಿ ಅಂಥ ನೋವನ್ನು ಪಡ್ತಿದೆಯಂತೆ. ಪ್ರತಿದಿನವೂ ಸಹ ಪ್ರಕೃತಿ ಎಂಥ ನೋವನ್ನು ಪಡ್ತಿದೆ ನಮಗೆ ಸೇವೆ ಮಾಡಲಿಕ್ಕೆ. ಪ್ರಸವ ವೇದನೆ. ದೇವರ ಮಕ್ಕಳಿಗೆ ಸೇವೆ ಮಾಡಲಿಕ್ಕೆ ನೋವಿಲ್ಲ, ಅದಕ್ಕೆ ಬಾಧೆ ಇಲ್ಲ, ಅದು ಬಲಿಯಾಗೋಗುತ್ತೆ, ಸಂತೋಷವಾಗಿ ನಾನು ಸತ್ತೋಗ್ತೀನಿ ಅನ್ನುತ್ತೆ ಮರ. ಆದರೆ ದೇವರ ಮಕ್ಕಳಲ್ಲದೇ ಇರುವಂಥವರಿಗೆ, ತನ್ನನ್ನು ಸೃಷ್ಟಿ ಮಾಡಿದಂಥವರನ್ನೇ ದೇವರು ಅಂತ ಅನ್ನದೇ ಇರುವಂತಹ ಮಕ್ಕಳಿಗೆ ಸೇವೆ ಮಾಡಬೇಕಂದ್ರೆ ಅದಕ್ಕೆ ಏನಂತೆ, ಪ್ರತಿದಿನವೂ ಸಹ ಪ್ರಸವ ವೇದನೆ. ನಾವು ಪ್ರಕೃತಿಯನ್ನು ಬಾಧೆಪಡಿಸಿ ಅದರ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳುವಂತಹ ಸೂಕ್ತನ ಒಳ್ಳೆಯದಂತ ನಮಗೆ ಅನ್ನಿಸ್ತಿದೆಯಾ? ಅನ್ನಿಸ್ತಿದೆಯಾ? ಪ್ರಕೃತಿಗೆ ಬಾಧೆಪಡಿಸಿ ಅದರ ಕೈಯಲ್ಲೇ ಸೇವೆ ಮಾಡಿಕೊಳ್ಳುವಂತಹದ್ದು ಒಳ್ಳೆಯದೇನಾ? ನೋಡಿ, ಯೋಚನೆ ಮಾಡಿ ನೋಡೋಣ. ಹೌದಾ? ನಾನು ಆಗಲೇ ಹೇಳಿದೆ, ಆ ಕೋಳಿಯ ಮುಂದೆನೇ ತನ್ನ ಮೊಟ್ಟೆಗಳನ್ನೆಲ್ಲ ತೊಗೊಂಡು ಒಂದು ಬಕೆಟ್ ಇಟ್ಕೊಂಡು ಹೋಗ್ತಾ ಇರ್ತಾನೆ ಕೋಳಿಯನ್ನು ಸಾಕಾಣಿಕೆ ಮಾಡಿರುವಂಥವನು. ಅದಕ್ಕೆ ಹೇಗೆ ಅನ್ನಿಸ್ತಿರಬಹುದು? ಹೀಗೆ ಅನ್ನಿಸ್ತಿರಬಹುದು. ಯಾರಾದರೂ ದೇವರ ಕೆಲಸದಲ್ಲಿ ಸುಸ್ತಾಗಿ ಬಂದಿರುವಂಥವ್ರಿಗಾದರೆ ತೊಗೊಂಡೋಗಿ ಮೊಟ್ಟೆ ತೊಗೊಂಡು ಹೋಗಿ ಅದನ್ನು ಬಾಯ್ಲ್ ಮಾಡಿಕೊಡಿ, ಪ್ರೋಟೀನ್ ಇರುತ್ತೆ, ತಿನ್ನಿ, ಅದನ್ನು ಶಕ್ತಿ ಬರುತ್ತೆ ನಿಮಗೂ ಅಂತ ಅಂದ್ಕೊಳ್ತಿರುತ್ತೆ ಅದು. ಆದರೆ ಎಲ್ಲ ತೊಗೊಂಡು ಹೋಗುವಂಥವರೆಲ್ಲ ದುಷ್ಟರೇ, ನೀಚರೇ, ಅದೇನು ಅಂದ್ಕೊಳ್ತಿರುತ್ತೆ ಒಳಗಡೆ ಮನಸ್ಸಿನಲ್ಲಿ. ಆ ಪ್ರಸವ ವೇದನೆ. ತನ್ನ ಮುಂದೆನೇ ತನ್ನ ಮಕ್ಕಳನ್ನು ತೊಗೊಂಡು ಹೋಗ್ತಿದ್ದಾರಲ್ವ, ಆ ಮೊಟ್ಟೆ ಒಳಗಡೆ ಏನಿದೆ ಇಷ್ಟಕ್ಕೂ? ಹೌದಾ ಇಲ್ವಾ? ತನ್ನ ಮಗು ಇದೆ, ಈ ನನ್ನ ಮಗುವನ್ನು ತೊಗೊಂಡೋಗ್ಬಿಡು ಪಾಪಿ ಅಂತ ಬಡ್ಕೊಳ್ತಿರುತ್ತೆ ಒಳಗಡೆ, ನಮಗೆ ಕೇಳಿಸೋದಿಲ್ಲ ಅಷ್ಟೇ. ಅದಕ್ಕಂತೂ ಇಷ್ಟನೇ ಇಲ್ಲ ತನ್ನ ಮರಿಗಳನ್ನು ನಮ್ಮಂಥ ಪಾಪಿಗಳ ಕೈಯಲ್ಲಿ ಕೊಡಲಿಕ್ಕೆ. ದೇವರ ಮಕ್ಕಳಾದರೆ ತೊಗೊಂಡೋಗಿ ಸಂತೋಷವಾಗಿ ತೊಗೊಂಡೋಗಿ. ಎರೆಮೀಯನ ಗ್ರಂಥ 12ನೇ ಅಧ್ಯಾಯ, ಎರೆಮೀಯನ ಗ್ರಂಥ 12ನೇ ಅಧ್ಯಾಯ 4ನೇ ವಚನ, 12:4. ಸಾಕು ಪ್ರಿಯರೇ. ಓಕೆ, ಮೊದಲನೇ 2 ಸಾಲುಗಳನ್ನು ಮಾತ್ರ ಇನ್ನೊಂದು ಸಾರಿ ಓದಿ. ಇನ್ನೆಷ್ಟರವರೆಗೆ ಎಲ್ಲ ಸೀಮೆಯ ಹುಲ್ಲು ಸೊಪ್ಪು ಒಣಗಿ ದೇಶವು ದುಃಖಿಸುತ್ತಿರುವುದು. ಯಾವುದು ದುಃಖಿಸ್ತಿದೆಯಂತೆ ನಮ್ಮಿಂದ? ದೇಶ. ನೀವು ಬೇರೆ ಭಾಷೆಯ ಟ್ರಾನ್ಸ್ಲೇಷನ್ಗಳನ್ನು ಓದಿದ್ರೆ ಭೂಮಿ ಅಂತಲೇ ಸ್ಪಷ್ಟವಾಗಿ ಬರ್ಸಿದ್ದಾರೆ. ಆ ದೇಶ ಅನ್ನುವಂತಹ ಜಾಗದಲ್ಲಿ ಭೂಮಿ ಅನ್ನುವಂತಹ ಪದವನ್ನು ಬರ್ಸಿದ್ದಾರೆ. ಹಾಗಾದರೆ ಈ ಭೂಮಿ ಏನು ಮಾಡ್ತಿದ್ಯಂತೆ? ನಮಗೋಸ್ಕರ ಕಣ್ಣೀರಾಗ್ತಿದೆಯಂತೆ. ನಾವು ಇವ್ರಿಗೆ ಫಲ ಕೊಡ್ತಿರುವಂತಹದ್ದೇ ವ್ಯರ್ಥ. ವರ್ಷಕ್ಕೆ 2 ಬೆಳೆಗಳನ್ನು ತೊಗೊಳ್ತಿದ್ದಾರೆ, 3 ಬೆಳೆಗಳನ್ನು ತೊಗೊಳ್ತಿದ್ದಾರೆ, ಕೊಡ್ತಿರುವಂತಹದ್ದೇ ವ್ಯರ್ಥ. ಭೂಮಿಯ ಮೇಲಿರುವಂಥವ್ರು ಯಾರೂ ದೇವರ ಮಕ್ಕಳಿಲ್ಲ. ನಾವು ಪ್ರಾರಂಭದಲ್ಲಿ ದೇವರು ನಮಗೆ ಆಜ್ಞೆ ಕೊಡಬೇಕಾದ್ರೆ ಏನಂತ ಕನಸ್ಕೊಂಡ್ವಿ? ದೇವರೇ ಹಿಂಗಂದರೆ ಮಕ್ಕಳು ಇನ್ನೆಷ್ಟು ಪರಿಶುದ್ಧರಾಗಿರ್ಬೋದು ಅಂತ ಕನಸ್ಕೊಂಡ್ವಿ, ಒಪ್ಕೊಂಡ್ವಿ. ಇವಾಗ ನೋಡಿದ್ರೆ ಮಕ್ಕಳು ಶುದ್ಧ ನೀಚರು ಅಂತ ಅಂದ್ಕೊಳ್ತಿರುತ್ತಾ? ದೇಶ ಬಾಧೆ ಪಡ್ತಿದ್ಯಂತೆ, ಭೂಮಿ ಬಾಧೆ ಪಡ್ತಿದ್ಯಂತೆ. ಇಷ್ಟಕ್ಕೂ ಭೂಕಂಪ ಬಂದರೆ ನಾವು ಬಾಧೆ ಪಡುವಂತಹದ್ದು ಮಾತ್ರ ನಮಗೆ ಗೊತ್ತು. ಪ್ರತಿದಿನ ಭೂಮಿಯ ಏನು ಮಾಡ್ತಿದ್ಯಂತೆ? ಇಷ್ಟು ದೊಡ್ಡ ಭೂಮಿ ಏನು ಮಾಡ್ತಿದ್ಯಂತೆ? ಕಣ್ಣೀರಾಗ್ತಿದ್ಯಂತೆ. ಅದಕ್ಕೆ ಫಲ ಕೊಡಲಿಕ್ಕೆ ಇಷ್ಟ ಇಲ್ಲ, ಆದರೂ ಫಲ ಕೊಡ್ತಿದೆ. ಹೋಗಲಿ, ಭೂಮಿಯನ್ನಾದರೂ ಏನಾದರೂ ಬಿಟ್ಟಿದ್ದೀವ ಪ್ರಿಯರೇ? ನೀಟಾಗಿ ನೀವು ಯೋಚನೆ ಮಾಡಿ ನೋಡಿ. ಹೋಗಲಿ, ಒಂದು ಕಡೆ ನೋಡಿದ್ರೆ ದೇವರ ಮಕ್ಕಳಂತೂ ಆಗಲಿಲ್ಲ, ನಮ್ಮ ಪಾಪಗಳನ್ನಂತೂ ಕಡಿಮೆ ಮಾಡ್ಕೊಂಡಿಲ್ಲ. ಪಾಪಗಳನ್ನು ಮಾಡುವಂಥವರನ್ನು ಕಂಡ್ರೆ ದೇವ್ರಿಗೆ ಮಾತ್ರ ಅಲ್ಲ, ಪ್ರಕೃತಿಗೂ ಆಗೋದಿಲ್ಲ. ಓಕೆ, ಇದು ಒಂದು ಕಡೆ. ಇನ್ನೊಂದು ಕಡೆ ನೋಡಿದ್ರೆ ನಾವು ಎಷ್ಟು ಅನಾಚಾರಗಳನ್ನು ಮಾಡ್ತಿದ್ದೀವಿ ಪ್ರಕೃತಿಯ ವಿರುದ್ಧವಾಗಿ. ಯೋಚನೆ ಮಾಡಿ ನೋಡಿ. ಮಾವಿನ ಹಣ್ಣು, ಪ್ರಕೃತಿನೇ ಕೊಡುತ್ತೆ ನಮಗೆ ಮಾವಿನ ಹಣ್ಣು. ಮೊಟ್ಟ ಮೊದಲನೇದಾಗ ಮಾವಿನ ಮರಕ್ಕೆ ನಮ್ಗೆ ಹಣ್ಣು ಕೊಡ್ಲಿಕ್ಕೆ ಇಷ್ಟ ಇದೆಯಾ? ಈ ಸಂದೇಶ ಕೇಳಿದ್ಮೇಲೆ ನೀವು ಹೇಳಿ, ಮಾವಿನ ಮರಕ್ಕೆ ನಮ್ಗೆ ಹಣ್ಣು ಕೊಡ್ಲಿಕ್ಕೆ ಇಷ್ಟ ಇದೆಯಾ? ಹೇಳಲ್ವ ನೀವು? ಮಾವಿನ ಮರಕ್ಕೆ ನಮಗೆ ಹಣ್ಣು ಕೊಡ್ಲಿಕ್ಕೆ ಇಷ್ಟ ಇದೆಯಾ ಇಲ್ವಾ? ಇಷ್ಟ
ದೇವ್ರ ಮಕ್ಕಳಲ್ಲ ಅಂತ ಅಂದ್ಕೊಳ್ಳಿ. ಇವಾಗ ಹೇಳಿ, ಇಷ್ಟ ಇದೆಯಾ ಇಲ್ವಾ? ಇಷ್ಟ ಇಲ್ಲ. ಓಕೆ, ಇವಾಗ ಮೊಟ್ಟ ಮೊದಲನೇದಾಗಿ ನಮ್ಮ ಕೈಯಲ್ಲಿ ಹಣ್ಣನ್ನು ಕೊಡಲಿಕ್ಕೆ ಅದಕ್ಕೆ ಇಷ್ಟ ಇಲ್ಲ, ಆದರೂ ಕಿತ್ಕೊಂಡು ಬರ್ತೀವಿ ಬಲವಂತವಾಗಿ. ಅದನ್ನು ಹೇಗೆ ಹಣ್ಣು ಮಾಡ್ತೀವಿ ಹೇಳಿ? ಅದನ್ನು ಹೇಗೆ ಹಣ್ಣು ಮಾಡ್ತೀವಿ? ಎಸಿಟೈಲಿನ್ ಕೆಮಿಕಲ್ ಹೆಸರು, ಇಥೈಲಿನ್ ಕೆಮಿಕಲ್ ಹೆಸರು, ಇಥಿಲಿನ್ ಅಂತಲೂ ಕರಿತೀವಿ ಇದನ್ನು. ಕ್ಯಾಲ್ಶಿಯಂ ಕಾರ್ಬೈಡ್ ಕೆಮಿಕಲ್ ಹೆಸರು. ಇದನ್ನೆಲ್ಲ ಹಾಕಿ ಮುಚ್ಚಿಡ್ತೀವಿ. ಇನ್ನೂ ಫಾಸ್ಟಾಗಿ ಏನಾದರೂ ಹಣ್ಣಾಗಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಸಿರಂಜ್ ತೊಗೊಂಡು ಇಂಜೆಕ್ಟ್ ಮಾಡಿಬಿಡ್ತೀವಿ ಕೆಮಿಕಲ್ಸ್ನೆಲ್ಲ. ಈಗ ಹೇಳಿ, ಪ್ರಕೃತಿ ಏನು ಮಾಡ್ತಿದೆ ನಿಜವಾಗ್ಲೂ ನಮಗೋಸ್ಕರ? ಪ್ರಸವ ವೇದನೆ ಪಡ್ತಿದೆ. ಮೊಟ್ಟ ಮೊದಲನೇದಾಗಿ ನಾವು ಶುದ್ಧ ಪಾಪಿಗಳು ಅಂತ ಅದು ಗೊತ್ತು. ನಮ್ಮ ಕೈಯಲ್ಲಿ ಹಣ್ಣನ್ನು ಇಡಲಿಕ್ಕೆ ಅದಕ್ಕೆ ಇಷ್ಟ ಇಲ್ಲ. ಈ ಹಣ್ಣನ್ನು ಇಟ್ಟ ನಂತರ ಆ ಹಣ್ಣಿಗೆ ಎಷ್ಟು ಟಾರ್ಚರ್ ಕೊಡ್ತಿದ್ದೀವಿ ನಾವು. ದೇವರು ಒಂದು ಕ್ರಮ ಇಟ್ಟರೆ ನೀಟಾಗಿ ಹೋಗಲಿ, ನಾವು ಏನಾದರೂ ಅದನ್ನು ಹಣ್ಣು ಮಾಡದೆ ಹೋದರೆ ಅದು ಹಣ್ಣು ಆಗೋದಿಲ್ವಾ? ಆಗುತ್ತೆ. ಅಲ್ಲಿವರೆಗೂ ಕಾಯಲಿಕ್ಕೆ ನಮಗೆ ಆಗೋದಿಲ್ಲ. ಈಗ ಎಷ್ಟೆಷ್ಟು ಟಾರ್ಚರ್ ಕೊಡ್ತಿದ್ದೀವಿ ನಾವು ಪ್ರಕೃತಿಗೆ, ನಮಗೆ ಅರ್ಥ ಆಗ್ತಿದೆಯಾ? ಆ್ಯಪಲ್ ಸೇಮ್, ನಾನೀಗ ಹೇಳಿದಂತಹ ಕೆಮಿಕಲ್ಸನ್ನು ಅದರಲ್ಲೂ ಬಳಕೆ ಮಾಡ್ತಾರೆ. ನೀವು ತಿನ್ನುವಂತಹ ಪ್ರತಿ ತರಕಾರಿಗೂ, ನೀವು ತಿನ್ನುವಂತಹ ಪ್ರತಿ ಹಣ್ಣಿಗೂ ಸಹ ಈಗ ನಾನು ಹೇಳಿದಂತಹ 3 ಕೆಮಿಕಲ್ಸಲ್ಲಿ ಒಂದಾದರೂ ಬಳಸಿರುವಂತಹದ್ದೇ ಖಚಿತವಾಗಿ ಬಳಸಿರ್ತಾರೆ. ಸಿಟಿಗಳ ಹತ್ರ ನಮ್ಮ ಕೈಯಲ್ಲಿ ಸಿಕ್ಕುವಂತಹ ತರಕಾರಿಗಳು, ಹಣ್ಣುಗಳೆಲ್ಲ ಪ್ರತಿಯೊಂದಕ್ಕೂ ಸಹ ಈ ಕೆಮಿಕಲ್ಸನ್ನು ಉಪಯೋಗ ಮಾಡಿರ್ತಾರೆ. ಆ ಭೂಮಿ ವರ್ಷಕ್ಕೆ 2 ಬೆಳೆ ಕೊಡುತ್ತೆ ಅನ್ನತ್ತೆ ಅಂತ ಅಂದ್ಕೊಳ್ಳಿ. ನಾವೇನು ಮಾಡಿರ್ತೀವಿ? 3 ಬೆಳೆಯನ್ನು ತೆಗೆದಿರ್ತೀವಿ. ನಿಜನಾ? 1 ಎಕರೆಗೆ ಸುಮಾರು 50 kg ಬೆಳೆ ಬರಬೇಕು ಅಂತ ಹೇಳಿದ್ರೆ ನಾವು ಎಷ್ಟು ತೆಗೆದಿರ್ತೀವಿ? ಫರ್ಟಿಲೈಸರ್ಸು ಅದು ಇದು ಎಲ್ಲ ಹಾಕಿ, ಎಲ್ಲ ಹಾಕಿ ನಾವು ಎಷ್ಟು ತೆಗೆದಿರ್ತೀವಿ? ಕೆಮಿಕಲ್ಸನ್ನೆಲ್ಲ ಚೆನ್ನಾಗಿ ಹಾಕಿ. ಭೂಮಿ ಹೆಂಗಾದರೂ ಪರವಾಗಿಲ್ಲ, ಭೂಮಿಗೆ ಎಷ್ಟೇ ಏನಾದರೂ ಪರವಾಗಿಲ್ಲ, ನಮಗೆ ಮಾತ್ರ ಏನು ಬೇಕು? ಬೆಳೆ ಜಾಸ್ತಿ ಬೇಕು. ಆ ಭೂಮಿಲಿರುವಂತಹ ಶಕ್ತಿಯನ್ನು, ಸಾರಾಂಶವನ್ನು ಪೂರ್ತಿಯಾಗಿ ಹೀರ್ಬಿಟ್ಟಿದ್ದೀವಿ. ಹೌದಾ? ಅದಕ್ಕೆ ಶಕ್ತಿ ಇಲ್ಲದೇ ಇದ್ದರೂ ಮತ್ತೆ 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 ಏನಕ್ಕೋಸ್ಕರ ಬೆಳೆ ಕೊಡ್ತಿದೆ? ದೇವರು ಹೇಳಿದಂತಹ ಒಂದು ಮಾತಿಗೋಸ್ಕರ. ಅದು ಅಳ್ತಿದೆ ಪ್ರತಿದಿನ, ದೇವ್ರ ಮುಂದೆ ಕಣ್ಣೀರಾಗ್ತಿದೆ. ನೋಡು ತಂದೆ, ನಿನ್ನ ಮಕ್ಕಳು ಎಂಥ ದೊಡ್ಡ ಪಾಪಿಗಳು ಅಂದರೆ ಮಾಡ್ತಿರುವಂತಹದ್ದೇ ಅನಾಚಾರಗಳು, ಮಾಡ್ತಿರುವಂತಹದ್ದೇ ತಪ್ಪುಗಳು, ಪಾಪಗಳು. ಆದರೂ ಬಂದು ನನ್ನ ಹತ್ರ ಹಣ್ಣನ್ನು ತೊಗೊಂಡಾಗ ಅವ್ರು ಕಿತ್ಕೊಳ್ಬೇಕಾದ್ರೆ ನಾನು ಸುಮ್ಮನೆ ಇದ್ದೆ ನೀನು ಹೇಳಿದಂತಹ ಮಾತಿನ ಪ್ರಕಾರ. ಈಗ ಹಣ್ಣು ಕಿತ್ಕೊಂಡೋಗಿ ಏನು ಮಾಡ್ತಿದ್ದಾರೆ? ಈ ಥರ ಕೆಮಿಕಲ್ಸ್ ಎಲ್ಲ ಹಾಕಿ. ಟೊಮ್ಯಾಟೊ ಹಣ್ಣಿಗೆ ಎಂತೆಂಥ ಭಯಂಕರವಾಗಿರುವಂತಹ ಫರ್ಟಿಲೈಸರ್ಸನ್ನು ಹಾಕ್ತಾರೆ. ನಮಗೆ ಗೊತ್ತು, ಕೆಮಿಕಲ್ಸನ್ನು ಆ್ಯಡ್ ಮಾಡ್ತಾರೆ. ಗೊತ್ತಾ? ಫರ್ಟಿಲೈಸರ್ ಅಲ್ಲ, ಅದು ಕೆಮಿಕಲ್. ಎಂತೆಂಥ ಕೆಮಿಕಲ್, ಅದಕ್ಕೆ ಹಾರ್ಮ್ಫುಲ್ ಗ್ಯಾಸಸ್ ಎಲ್ಲ ಹಾಕಿ ಹಣ್ಣು ಮಾಡ್ತಾರೆ ಟೊಮ್ಯಾಟೊ ಹಣ್ಣನ್ನು. ಇದೆಲ್ಲ ಕಂಪ್ಲೇಂಟ್ ಮಾಡ್ತಿರೋದಿಲ್ವ ಪ್ರಕೃತಿ ದೇವ್ರ ಹತ್ರ? ಒಂದು ಕಡೆ ನೋಡಿದ್ರೆ ಗಾಳಿ ಅಂತಿರುತ್ತೆ. ಏನಂತ? ಗಾಳಿ ಏನಂತ ಕೇಳ್ಕೊಳ್ತಿರುತ್ತೆ ದೇವ್ರ ಹತ್ರ? ರೋಮಾಪುರದವರೆಗೆ ಬರೆದ ಪತ್ರಿಕೆ ಪ್ರಕಾರ. ತೆಗೆದು ನೋಡಬೇಡಿ. ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ಏನು ಓದಿದ್ದೀವಿ ಈಗಾಗಲೇ? ದೇವರ ಮಕ್ಕಳಿಗೆ ಸೇವೆ ಮಾಡಲಿಕ್ಕೆ ಪ್ರಕೃತಿಗೆ ಖುಷಿ, ದೇವರ ಮಕ್ಕಳಲ್ಲದೇ ಇರುವಂಥವರಿಗೆ ಸೇವೆ ಮಾಡಲಿಕ್ಕೆ ಪ್ರಕೃತಿಗೆ ಪ್ರಸವ ವೇದನೆ. ಗಾಳಿ ಅಂದ್ಕೊಳ್ತಿರುತ್ತೆ. ಯಾರಾದರೂ ಒಬ್ಬರು ಕಾಣಿಸ್ತಾರ ದೇವ್ರ ಕೆಲಸದಲ್ಲಿರುವಂಥವರು, ದೇವರ ಮಕ್ಕಳು? ಗಾಳಿ ನಾವು ಉಸಿರಾಡಬೇಕು ಅಂತ ಹೇಳಿದ್ರೆ ಅದು ನಮ್ಮ ಒಳಗಡೆ ಹೋಗಿ ಹೊರಗಡೆ ಬರಬೇಕು. ಆ ಗಾಳಿ ಅಂದ್ಕೊಳ್ತಿರುತ್ತೆ, ಅಯ್ಯೋ ದೇವರ ಮಕ್ಕಳು ಯಾರಾದರೂ ಸಿಕ್ಕಿದ್ರೆ ಅವ್ರ ಒಳಗಡೆ ಹೋಗಿ ಅವ್ರ ಶರೀರವನ್ನು ಮುಟ್ಟಿ ಹೊರಗಡೆ ಬರುವಂತಹದ್ದು ನಮ್ಮ ಭಾಗ್ಯ ಅಂತ ಅಂದ್ಕೊಳ್ತಿರುತ್ತೆ ಗಾಳಿ. ದೇವರ ಮಕ್ಕಳು ಯಾರಾದರೂ ಸಿಕ್ಕಿದ್ರೆ ಅವ್ರು ಉಸಿರಾಡ್ಬಿಟ್ರೆ ನನ್ನ ಪುಣ್ಯ ಅದು ಅಂತ ಅಂದ್ಕೊಳ್ತಿರುತ್ತೆ. ಅದೇ ಜಾಗದಲ್ಲಿ ಒಬ್ಬ ಬಂದ್ಬಿಟ್ಟು ಸಿಗರೇಟನ್ನು ಓಪನ್ ಮಾಡಿ ಸ್ಮೋಕ್ ಮಾಡ್ಲಿಕ್ಕೆ ನಿಂತ ಅಂತ ಅಂದ್ಕೊಳ್ಳಿ. ಏನು ಅಂದ್ಕೊಳ್ತಿರುತ್ತೆ ಗಾಳಿ? ಛೀ ಪಾಪಿ, ನೀನು ಉಸಿರಾಡ್ತಿರುವಂತಹ ಗಾಳಿ ನಿಂದು ಒಬ್ಬಂದಲ್ಲ. ನೀನು ಉಸಿರಾಡ್ತಿರುವಂತಹ ಗಾಳಿ ನೀನು ಬಿಟ್ಟ ನಂತರ ಮತ್ತೆ ಪ್ಯೂರಿಫೈ ಆಗಿ ಒಂದಷ್ಟು ಜನರು, ಸುಮಾರು ಜನ ಉಸಿರಾಡಬೇಕು ಆ ಗಾಳಿಯನ್ನು. ಈ ಗಾಳಿ ಯಾವಾಗವರೆಗೂ ಇರುತ್ತೆ? ಭೂಮಿ ಅಂತ್ಯ ಆಗುವವರೆಗೂ ಇರುತ್ತೆ. ಅನ್ಯಾಯವಾಗಿ ಗಾಳಿಯನ್ನು ಹಾಳು ಮಾಡ್ತಿದ್ಯಲ್ಲೋ ಅಂತ ಬಾಧೆ ಪಡ್ತಿರುತ್ತೆ ಗಾಳಿ. ಇದೆಲ್ಲ ಪ್ರಕೃತಿಯ ಬಾಧೆ. ಪ್ರತಿ ಜೀವಿನೂ ಸಹ, ಪ್ರಕೃತಿಯಲ್ಲಿರುವಂತಹ ಪ್ರತಿ ಅಂಶನೂ ಸಹ ನಮಗೋಸ್ಕರ ಬಾಧೆ ಪಡುವಂತಹ ರೀತಿ ಇದು. ನಮಗೆ ಯಾವತ್ತು ಅರ್ಥ ಆಗಿದೆ ಪ್ರಕೃತಿಯ ಬಾಧೆ? ಕೋಳಿಯ ಮೊಟ್ಟೆಯನ್ನು ನಾವು ಎತ್ಕೊಂಡು ಓಡಿ ಬರಬೇಕಾದ್ರೆ ಕೋಳಿಗಿರುತ್ತೆ ಬಾಧೆ, ಪ್ರಸವ ವೇದನೆ. ಗಾಳಿಯನ್ನು ಹಾಳು ಮಾಡಬೇಕಾದ್ರೆ ಗಾಳಿಗಿರುತ್ತೆ. ಸೂರ್ಯನ ಬೆಳಕನ್ನು ನಮಗೇನು ಬೆಳಗಾಗ್ತಿದೆ ಅಂತ ಹೇಳಿದ ತಕ್ಷಣ ನಮಗೆ ಗೊತ್ತಾಗ್ತಿಲ್ಲ. ಆ ಸೂರ್ಯನಿಗೆ ದೇವರು ನೀನು ಒಳ್ಳೆಯವರಿಗೂ ಬೆಳಕು ಕೊಡಬೇಕು, ಕೆಟ್ಟವರಿಗೂ ಬೆಳಕು ಕೊಡಬೇಕು. ಮಳೆಗೆ ದೇವರು ನೀನು ಒಳ್ಳೆಯವರ ಮೇಲೂ ಸುರಿಬೇಕು, ಕೆಟ್ಟವರ ಮೇಲೂ ಸುರಿಬೇಕು ಅಂದಾಗ ಅದಕ್ಕೆ ಒಳ್ಳೆಯವರಿಗೆ ಬೆಳಕು ಕೊಡಲಿಕ್ಕೆ ಇಷ್ಟ, ದೇವರ ಮಕ್ಕಳಿಗೆ ಬೆಳಕು ಕೊಡಲಿಕ್ಕೆ. ಅದೇ ದೇವರ ಮಕ್ಕಳು ಅಲ್ಲದೇ ಇರುವಂಥವ್ರು ಬೆಳಕು ಕೊಡಲಿಕ್ಕೆ ಕಷ್ಟ. 800 ಕೋಟಿ ಜನ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು 20-30 ಲಕ್ಷ ಜನ ಸಿಗ್ಬೋದು ದೇವರ ಮಕ್ಕಳು. ಇನ್ನು ಉಳಿದಂಥವರೆಲ್ಲ ಅಂದರೆ 20 ಲಕ್ಷ ಜನರಿಗೋಸ್ಕರ ಎಷ್ಟು ಜನಕ್ಕೆ ಬೆಳಕು ಕೊಡಬೇಕು ಆ ಸೂರ್ಯ? 800 ಕೋಟಿ ಜನಕ್ಕೆ ಬೆಳಕು ಕೊಡಬೇಕು ಪ್ರಪಂಚದಲ್ಲಿ. ಇದು ಪ್ರಕೃತಿಯ ಬಾಧೆ, ಪ್ರಕೃತಿಯ ವೇದನೆ. ಹೌದಾ?
ಇನ್ನೊಂದು ರೆಫರೆನ್ಸ್, ಕೊನೆಯ ರೆಫರೆನ್ಸ್ ಇವತ್ತಿಗಿದು. ನ್ಯಾಯಸ್ಥಾಪಕರ ಗ್ರಂಥ 9ನೇ ಅಧ್ಯಾಯ 8ನೇ ವಚನ. ಆ ಪ್ರಕೃತಿಯ ಹಾನೆಸ್ಟಿಯನ್ನು ಒಂದು ಸಾರಿ ನೋಡಿ ಪ್ರಿಯರೇ. ಆ ಪ್ರಕೃತಿಯ ಇನ್ನೋಸೆನ್ಸನ್ನು ಒಂದು ಸಾರಿ ನೋಡಿ. ಅದಕ್ಕೆ ಬೇರೆ ಏನಾದರೂ ಇದೆಯಾ ತಲೆಯಲ್ಲಿ, ನಮಗೆ ಸೇವೆ ಮಾಡುವಂತಹದನ್ನು ಬಿಟ್ಟು ಬೇರೆ ಏನಾದರೂ ತನ್ನ ಮನಸ್ಸಿನಲ್ಲಿ ಇದೆಯಾ ಅಂತ ಹೇಳಿ ಒಂದು ಸಾರಿ ಆಲೋಚನೆ ಮಾಡಿ ನೋಡೋಣ. ನ್ಯಾಯಸ್ಥಾಪಕರ ಗ್ರಂಥ 9ನೇ ಅಧ್ಯಾಯ 8ನೇ ವಚನ. ಸಾಕು ಸಾಕು ಸಾಕು. ಓಕೆ, ಕೇಳಿಸ್ಕೊಳ್ಳಿ, ಗಮನ ಕೊಟ್ಟು ದಯವಿಟ್ಟು. ಇಲ್ಲಿ ನಡೀತಿರುವಂಥ ಸಿಚುವೇಶನ್ ಏನು? ಆ ಮರಗಳಿಗೆ ಗುಣ ಇರೋದಿಲ್ಲ, ಆದರೆ ಮರಗಳಿಗಿರುವಂಥ ಇನ್ನೋಸೆನ್ಸ್, ಪ್ರಕೃತಿಯಲ್ಲಿರುವಂತಹ ತ್ಯಾಗದ ಗುಣ, ಸ್ಯಾಕ್ರಿಫೈಸ್ ಮಾಡುವಂತಹ ಗುಣ ಇಲ್ಲಿ ದೇವರು ಬರೆಸಿದ್ದಾರೆ ಈ ಉದಾಹರಣೆ ಮೂಲಕ. ಓಕೆ, ಏನಂತೆ? ಮರಗಳಲ್ಲಿ ಒಂದಷ್ಟು ಮರಗಳು ಒಂದು ಗುಂಪಾಗಿ ಸೇರಿಕೊಂಡು ಯೋಚನೆ ಮಾಡ್ತಿದ್ದಾವಂತೆ, ನಮಗೂ ಯಾರಾದರೂ ಒಬ್ಬ ರಾಜ ಇದ್ರೆ ಚೆನ್ನಾಗಿರ್ತಿತ್ತಲ್ವ ಅಂತ ಹೇಳಿ ಮರಗಳೆಲ್ಲ ಬಂದು ಯಾರ ಹತ್ರ ರಾಜ ಆಗು ಅಂತ ಹೇಳಿ ರಿಕ್ವೆಸ್ಟ್ ಇಡ್ತಂತೆ. ಎಣ್ಣೆಯ ಮರದ ಹತ್ರ ಬಂದು, ಈ ಬೇರೆ ಮರಗಳೆಲ್ಲ ಬಂದು ಎಣ್ಣೆಯ ಮರದ ಹತ್ರ ಏನಂತ ಕೇಳ್ಕೊಂಡ್ವಂತೆ, ನೀನು ನಮಗೆ ರಾಜ ಆಗು ಅಂತ ಹೇಳಿ. ಎಣ್ಣೆ ಮರ, ಒಲಿವ್ ಆಯಿಲ್, ಈ ಒಲಿವ್ ಟ್ರೀ, ಇದು ಬೇರೆ ಭಾಷೆಯಲ್ಲಿ ಹೋಗಿದ್ರೆ ಒಲಿವ್ ಟ್ರೀ ಅಂತಲೇ ಬರ್ಸಿದ್ದಾರೆ. ಓಕೆ, ಎಣ್ಣೆಯ ಮರದ ಹತ್ರ ಬಂದ್ಬಿಟ್ಟು ನೀನು ನಮಗೆ ರಾಜ ಆಗು ಅಂತ ಕೇಳಿದ್ವಂತೆ. ನಾವಾಗಿದ್ರೆ ಏನು ಮಾಡ್ತಿದ್ವಿ ಹೇಳಿ ಪ್ರಿಯ? ರಾಜ ಆಗೋದಲ್ಲಿ ನಾವಿದ್ವಿ ಅಂತ ಅಂದ್ಕೊಳ್ಳಿ. ಒಂದಷ್ಟು ಜನ ಬಂದು ನಮ್ಮನ್ನು ರಾಜ ಆಗು ಅಂತ ಕೇಳಿದ್ರು ಅಂತ ಅಂದ್ಕೊಳ್ಳಿ. ನಾವೇನು ಮಾಡಿರ್ತಿದ್ವಿ? ಯಾವಾಗ ಮಾಡ್ತೀರಾ? ಅಂದಿರ್ತಿದ್ವಾ? ಇಲ್ಲ, ಹೌದಾ ಇಲ್ವಾ? ಇವತ್ತೇ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಇದ್ವಾ? ಈ ಎಣ್ಣೆ ಮರ ಏನನ್ನತ್ತೆ ಗೊತ್ತಾ? ರೆಸ್ಪಾನ್ಸ್ ಆಗಿ ಎಣ್ಣೆ ಮರ ಏನನ್ನತ್ತೆ ಗೊತ್ತಾ? ಇದನ್ನು ಏನಕ್ಕೋಸ್ಕರ ಓದ್ತಿದ್ದೀವಿ ಅಂದರೆ, ಪ್ರಕೃತಿಯ ತಲೆಯಲ್ಲಿ, ಪ್ರಕೃತಿಯ ಮನಸ್ಸಿನಲ್ಲಿ ಇರುವಂತಹದ್ದೆಲ್ಲ ಇಷ್ಟೇ, ಸೇವೆ ಮಾಡಬೇಕು. ಜನರಿಗೆ ದೇವರು ನನಗೆ ಏನು ಹೇಳ್ಕೊಟ್ಟಿದ್ದಾರೋ, ಯಾವುದು ಮಾಡು ಅಂತ ಹೇಳಿದಾರೋ ಅದನ್ನು ಜನರಿಗೋಸ್ಕರ ಮಾಡಬೇಕು. ನಾನು ಪೂರ್ತಿಯಾಗಿ ಜನರಿಗೋಸ್ಕರನೇ ಬಲಿಯಾಗಬೇಕು. ನನ್ನ ಜೀವಮಾನ ಕಾಲ ಪೂರ್ತಿ ದೇವರ ಮಕ್ಕಳಿಗೋಸ್ಕರನೇ ಬಲಿಯಾಗೋಗಬೇಕು. ಅದೇ ಪ್ರಕೃತಿ ಮನಸ್ಸಿನಲ್ಲಿ ಇರುವಂತಹದ್ದು ಅಂತ ಹೇಳಲಿಕ್ಕೋಸ್ಕರ ಇದನ್ನು ಓದಿಸ್ತಿರುವಂತಹದ್ದು. ಎಣ್ಣೆ ಮರದ ಬಾಯಿಂದ ಬಂದಂಥ ಉತ್ತರ ಏನು ಗೊತ್ತಾ? ಕೆಳಗಡೆ ಓದೋಣ. ಹೌದಾ? ಏನಂತು ಆ ಮರ? ಏನಂತು? ನನಗೆ ದೇವರು ಅಪರೂಪವಾಗಿರುವಂತಹ ಭಾಗ್ಯ ಕೊಟ್ಟಿದ್ದಾರೆ. ಆ ಭಾಗ್ಯ ಏನು ಗೊತ್ತಾ? ನನ್ನಲ್ಲಿರುವಂಥ ಎಣ್ಣೆಗೋಸ್ಕರ ಮನುಷ್ಯರು ನನ್ನನ್ನು ಬಂದು ಅಪ್ರೋಚ್ ಮಾಡ್ತಾರೆ, ನನ್ನಲ್ಲಿರುವಂಥ ಎಣ್ಣೆಗೋಸ್ಕರ ನನ್ನನ್ನು ಉಪಯೋಗ ಮಾಡ್ಕೊಳ್ತಾರೆ. ನಾನು ಅವರಿಗೆ ಎಣ್ಣೆ ದಾನ ಮಾಡುವುದಕ್ಕೋಸ್ಕರ ಉಪಯೋಗ ಆಗಬೇಕು. ಅದೇ ದೇವರು ನನಗೆ ಹೇಳಿರುವಂಥ ಕೆಲಸ. ನನ್ನ ದೇವರು ನನಗೆ ಹೇಳಿರುವಂಥ ಕೆಲಸ ಏನು? ಮನುಷ್ಯರಿಗೆ ನಾನು ಎಣ್ಣೆಯ ದಾನವನ್ನು ಮಾಡಬೇಕು, ಕೊಡಬೇಕು. ಅವರಿಗೆ ಅವ್ರ ಜೀವಮಾನ ಕಾಲಕ್ಕೆ ಅದು ಬೇಕು. ಅವರಿಗೆ ಎಣ್ಣೆ ಅನ್ನುವಂತಹದ್ದು ಬಹು ಮುಖ್ಯವಾಗಿರುವಂತಹದ್ದು, ಅದು ಅವ್ರಿಗೆ ಬೇಕು. ಇದನ್ನು ಕೊಡಲಿಕ್ಕೋಸ್ಕರನೇ ನಾನು ಇದ್ದೀನಿ. ಈ ಕೆಲಸವನ್ನು ಪಕ್ಕಕ್ಕಿಟ್ಟು ರಾಜ ಆಗಿ ಆ ಕಡೆ ಈ ಕಡೆ ಓಡಾಡ್ಕೊಂಡಿರುವಂಥ ಕೆಲಸ ನಾನು ಮಾಡಲಿಕ್ಕಾಗತ್ತಾ ಅಂತ ಕೇಳ್ತಿದೆ. ಎಷ್ಟು ಒಳ್ಳೆ ಪ್ರಕೃತಿ, ಹೌದಲ್ವಾ? ನಾವು ಇದ್ದೀವಿ. ಯಾರಾದರೂ ಬಂದು ರಾಜ ಆಗ್ತೀಯಾ ಅಂತ ಈ ಮಾತನ್ನು ನಮ್ಮ ಮುಂದೆ ಕೇಳಿದರೆ, ಹಾರ ಕಿರೀಟ ಎಲ್ಲ ತೊಗೊಂಬರ್ಬೇಕು ತಾನೆ, ಬರಬೇಕಾದ್ರೆ ಹಂಗೆ ಮಾರ್ಕೆಟ್ಗೆ ಹೋಗಿ ಅಂದ್ಬಿಡ್ತಾ ಇದ್ವಿ. ನಿಜಾನ? ಪ್ರಕೃತಿ ಏನಂತಿದೆ? ದೇವರು ನನಗೆ ಕೊಟ್ಟಿರುವಂಥ ಕೆಲಸ, ದೇವರು ನನಗೆ ತನ್ನ ಮಕ್ಕಳಿಗೆ ಸೇವೆ ಮಾಡುವಂಥ ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸ ಬಿಟ್ಟು ನಾವು ಆ ಕಡೆ ಈ ಕಡೆ ಹೋಗೋದಿಲ್ಲ. ಇದೇ ಪ್ರಶ್ನೆಯನ್ನು ಈಗ ಎಣ್ಣೆ ಮರ ಅಂತೂ ಒಪ್ಕೊಳ್ಳಲಿಲ್ಲ. ನೆಕ್ಸ್ಟ್ ಇನ್ನೊಂದು ಮರದ ಹತ್ರ ಹೋಗ್ತಾರೆ, ಅಂಜೂರದ ಮರದ ಹತ್ರ. ಆ ಅಧ್ಯಾಯ ಪೂರ್ತಿ ಓದಿ ದಯವಿಟ್ಟು ಮನೆಗೆ ಹೋದ ನಂತರ ಈ ಅಂಜೂರದ ವಿಚಾರವನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ. 10ನೇ ವಚನ. ಏನಂತಂತೆ? ಅಂಜೂರದ ಮರದ ಹತ್ರ ಹೋಗಿ ಕೇಳಿದ್ವಂತೆ ಎಲ್ಲ, ನೀನು ನಮಗೆ ಅರಸನಾಗು. ಎಣ್ಣೆ ಮರ ಅಂತೂ ಆಫರನ್ನು ರಿಜೆಕ್ಟ್ ಮಾಡ್ತು ಅಂತ. ಈಗ ಅಂಜೂರದ ಮರ ಏನಂತಿದೆ? ಅದು ನಾನು ನನ್ನ ಶ್ರೇಷ್ಠವಾದ ಮಧುರ ಫಲದಾನವನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕೋ ಅಂದಿತು. ದೇವರು ನನಗೆ ಅಪರೂಪವಾಗಿರುವಂಥ ವರ ಕೊಟ್ಟಿದ್ದಾರೆ. ಅಂಜೂರದ ಹಣ್ಣನ್ನು ಕೊಟ್ಟು ಮನುಷ್ಯರ ಹೊಟ್ಟೆ ತುಂಬಿಸುವಂತಹದ್ದು. ನಾನು ಅದನ್ನು ಬಿಟ್ಟು ಆ ಕಡೆ ಓಡಾಡ್ಕೊಂಡಿರುವಂಥ ಕೆಲಸಕ್ಕೆ ನಾನು ಬರೋದಿಲ್ಲ. ಈ ಮರಗಳು ಏನು ಮಾಡ್ತಿದೆ ನೋಡಿ? ಆಫರನ್ನು ರಿಜೆಕ್ಟ್ ಮಾಡ್ತಿದೆ. ದೇವರು ಕೊಟ್ಟಿರುವಂಥ ಕೆಲಸನೇ ನಮಗೆ ಸರ್ವಸ್ವ. ದೇವರು ಮನುಷ್ಯರಿಗೆ ಸೇವೆ ಮಾಡಿ ಅಂತ ಹೇಳಿದರೆ ಅದನ್ನು ಮಾಡೇ ಮಾಡ್ತೀವಿ. ಅವ್ರು ಕೆಟ್ಟವರಾದರೂ ಪರವಾಗಿಲ್ಲ, ಒಳ್ಳೆಯವರಾದರೂ ಪರವಾಗಿಲ್ಲ. ಕೆಟ್ಟವರಾದರೆ ಪ್ರಸವ ವೇದನೆ ಪಟ್ಕೊಂಡು ಸೇವೆ ಮಾಡ್ತೀವಿ, ಒಳ್ಳೆಯವರಾದರೆ ಖುಷಿಯಾಗಿ ಸೇವೆ ಮಾಡ್ತೀವಿ. ಏನರ್ಥ ಆಯಿತು ನಮಗೆ ಸಂದೇಶದಲ್ಲಿ? ಮುಗಿದೋಯ್ತು ಸಂದೇಶ. ಇನ್ನೊಂದು 2 ನಿಮಿಷದಲ್ಲಿ ಮುಗಿಸ್ಕೊಳ್ಳೋಣ. ಏನರ್ಥ ಆಯಿತು ನಮಗೆ ಸಂದೇಶದಿಂದ? ಪ್ರಕೃತಿಯನ್ನು ಬಾಧೆಪಡಿಸಿ ಸೇವೆ ಮಾಡಿಸ್ಕೊಳ್ತೀವ ಈ ಮುಂದೆ?
ಪ್ರಕೃತಿಯನ್ನು ಬಾಧೆ ಪಡಿಸಿ ಸೇವೆ ಮಾಡಿಸ್ಕೊಳ್ತೀವ, ಅದು ಕಣ್ಣಲ್ಲಿ ಪ್ರತಿದಿನ ನೀರು ಹಾಕ್ತಿದೆಯಂತೆ, ಅದು ಪ್ರಸವ ವೇದನೆ ಪಡ್ತಾನೇ ಇದೆಯಂತೆ. ಆ ಸ್ಥಿತಿಯಲ್ಲೇ ಸೇವೆ ಮಾಡಿಸ್ಕೊಳ್ತೀವ. ಅದಕ್ಕೇನಾದರೂ ಸ್ವಲ್ಪ ಆದರೂ ಖುಷಿ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ನಾವು? ದೇವರ ಮಕ್ಕಳಾಗಬೇಕು. ಅದು ಕಾಯ್ತಿದೆಯಂತೆ, ದೇವರ ಮಕ್ಕಳು ಯಾರಾದರೂ ಕಣ್ಣಿಗೆ ಕಾಣಿಸ್ತಾರ? ನನ್ನ ಮೊಟ್ಟೆ ತೊಗೊಂಡೋಗಿ ಅಂತ, ಕೋಳಿ ಹಾಲನ್ನು ಕರ್ಕೊಂಡು ಹೋಗಿ ಅಂತ, ಹಸು ಯಾರಾದರೂ ದೇವರ ಮಕ್ಕಳಿದ್ರೆ ಬನ್ನಿ ದಯವಿಟ್ಟು ಅಂತ ಕಾಯ್ತಿದೆಯಂತೆ. ಪ್ರಕೃತಿ ಕರೀತಿದೆಯಂತೆ. ನಾವು ದೇವರ ಮಕ್ಕಳಾದರೆ ಅದು ತುಂಬ ಖುಷಿ, ಸಂತೋಷ. ಮೈನ್ ಪಾಯಿಂಟನ್ನು ಇವಾಗ ಮಾತಾಡೋಣ. ಇಷ್ಟೊತ್ತು ಹೇಳಿರುವಂತಹದ್ದು ಸಂದೇಶನೇ ಅಲ್ಲ. ಇವಾಗ ಬಂದಿದ್ದೀವಿ, 2 ನಿಮಿಷ ಸರಿಯಾಗಿ ಮುಗಿಸ್ಕೊಳ್ಳೋಣ ಈಗಲಿಂದ. ಮೈನ್ ಪಾಯಿಂಟನ್ನು ಇವಾಗ ಹೇಳ್ತಿದ್ದೀನಿ. ಇಷ್ಟೊತ್ತು ಹೇಳಿದ್ದು ಏನಕ್ಕೋಸ್ಕರ ಅಂದರೆ, ಇಷ್ಟಕ್ಕೂ ಪ್ರಕೃತಿ ನಮಗೇನು ಪ್ರಿಯರೇ? ಪ್ರಕೃತಿ ನಮಗೇನು? ಬೇಗ ಬೇಗ ಹೇಳಿ. ಪ್ರಕೃತಿ ಏನು? ಸೇವೆ ಮಾಡುವಂತಹ ಸೇವಕರು. ಸೇವೆ ಮಾಡುವಂತಹ ಸೇವಕರು ಅಂದರೆ ನಾವು ದೇವರಿಗೆ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಯಾರಿಗೆ ಬಾಧೆ ಆಗ್ತಿದೆ ಇಲ್ಲಿ? ಪ್ರಕೃತಿ ಏನು? ಸೇವಕರು. ದೇವರಿಗೆ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಯಾರಿಗೆ ಬಾಧೆ ಆಗ್ತಿದೆ? ಸೇವಕರಿಗೆ ಬಾಧೆ ಆಗ್ತದೆ. ಏನರ್ಥ ಆಯಿತು ನಮಗೆ? ದೇವರಿಗೆ ಮಕ್ಕಳಾಗಲಿಲ್ಲ ಅಂತ ಹೇಳಿದ್ರೆ, ನಾವು ಒಳ್ಳೆ ಮಕ್ಕಳಾಗಲಿಲ್ಲ ಅಂತ ಹೇಳಿದ್ರೆ ಯಾರಿಗೆ ಬಾಧೆ ಆಗ್ತಿದೆ? ಸೇವಕರಿಗೆ ಬಾಧೆ ಆಗ್ತದೆ. ಒಂದು ಮನೆಯಲ್ಲಿ ಕೆಲಸ ಮಾಡುವಂತಹ ಸೇವಕರಿಗೆ ಮಕ್ಕಳು ತಂದೆಗೆ ವಿಧೇಯರಾಗಿಲ್ಲ ಅಂತ ಹೇಳಿದ್ರೆ ಆ ಮಕ್ಕಳನ್ನು ನೋಡಿ ಯಾರಿಗೆ ಬೇಜಾರಾಗ್ತಿದೆ? ಸೇವಕರಿಗೆ ಬೇಜಾರಾಗ್ತದೆ. ಈಗ ಯೋಚನೆ ಮಾಡಿ ನೋಡಿ, ಸೇವಕರಿಗೆ ಇಷ್ಟೊಂದು ಬೇಜಾರಾಗ್ತಿರ್ಬೇಕಾದ್ರೆ ಪ್ರಕೃತಿಗೂ ನಮಗೂ ಏನಾದರೂ ಸಂಬಂಧ ಇದೆಯಾ? ರಕ್ತ ಸಂಬಂಧ ಏನಾದರೂ ಇದೆಯಾ? ಏನೂ ಇಲ್ಲ. ಯಾವ ಸಂಬಂಧವೂ ಇಲ್ಲದೆ ಇರುವಂತಹ ಪ್ರಕೃತಿಯೇ ಇಷ್ಟೊಂದು ಕಣ್ಣೀರು ಹಾಕ್ಕೊಂಡು ಸೇವೆ ಮಾಡ್ತಿದೆ ಅಂತ ಹೇಳಿದ್ರೆ, ನಮ್ಮನ್ನು ಹೆತ್ತಂತಹ ದೇವರಿಗೆ ಇನ್ನೆಷ್ಟು ಬೇಜಾರಾಗ್ಬೋದು? ಹೌದಾ? ಅದು ಒಂದನ್ನು ಹೇಳಲಿಕ್ಕೋಸ್ಕರ ಇಷ್ಟೆಲ್ಲ ಹೇಳಬೇಕಾಗಿ ಬಂತು. ಪ್ರಕೃತಿನೇ ಇಷ್ಟೊಂದು ಬಾಧೆ ಪಡ್ತಿದೆ ಅಂದರೆ, ಸಂಬಂಧನೇ ಇಲ್ಲದೆ ಇರುವಂತಹ ಪ್ರಕೃತಿ ಕೈಯಲ್ಲಿ ದೇವರ ಕಣ್ಣೀರನ್ನು ನೋಡಿ ಮಕ್ಕಳೆಲ್ಲ ಹಾಳಾಗ್ತಿರುವಂತಹದನ್ನು ನೋಡಿ ಬಾಧೆ ಪಟ್ಟು ಕಣ್ಣೀರು ಹಾಕ್ತಿದೆ, ಪ್ರಸವ ವೇದನೆ ಪಡ್ತಿದೆ ಅಂತ ಹೇಳಿದ್ರೆ, ನಮ್ಮನ್ನು ಹೆತ್ತಂಥವರಿದ್ದಾರಲ್ವ ನಮ್ಮ ತಂದೆ, ಹೌದಾ? ನಮಗೂ ಅವ್ರಿಗೂ ಯಾವ ಸಂಬಂಧ? ತಂದೆ ಮಕ್ಕಳ ಸಂಬಂಧ. ಸಂಬಂಧ ಇಲ್ಲದೆ ಇರುವಂತಹ ಪ್ರಕೃತಿ ಕಣ್ಣಲ್ಲಿ ನೀರು ಹಾಕಿಸ್ತಿದ್ದೀವಿ. ಇನ್ನು ಸಂಬಂಧ ಇರುವಂತಹ ತಂದೆಗೆ ನಾವು ಪ್ರತಿ ತಪ್ಪನ್ನು ಮಾಡ್ತಿರ್ಬೇಕಾದ್ರೆ ಎಷ್ಟು ಅಳಬೇಕಾಗಿರುವಂತಹ ಪರಿಸ್ಥಿತಿ ಬರ್ಬೋದು. ನಾವು ಪಾಪ ಮಾಡಬೇಕಾದ್ರೆ ಇದೆಲ್ಲ ನೆನಪು ಬರುತ್ತೆ ನಮಗೆ. ಒಂದು ಪಾಪ ಮಾಡಬೇಕಾದ್ರೆ ನಾವು ಈಸಿಯಾಗಿ ಮಾಡ್ತೀವಲ್ವ? ನಾವು ಒಂದು ಪಾಪ ಮಾಡಬೇಕಾದ್ರೆ ಯಾರ್ಯಾರು ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ಗೊತ್ತಾ? ಯಾರ್ಯಾರು? ಇಲ್ಲಿ ಪ್ರಕೃತಿ, ಅಲ್ಲಿ ಕೋಟ್ಯಾನುಕೋಟಿ ದೇವದೂತರು ಪರಲೋಕದಲ್ಲಿ, ಅಲ್ಲಿ ಪರಲೋಕದಲ್ಲಿರುವ ತಂದೆ ಎಲ್ಲರಿಗಿಂತ ನೋವನ್ನು ಅನುಭವಿಸುವಂಥವರು. ಇಷ್ಟು ಜನರ ಕಣ್ಣಲ್ಲಿ ಕಣ್ಣೀರು ಹಾಕಿಸಿ ಒಂದು ಪಾಪವನ್ನು ಮಾಡ್ತಿದ್ದೀವಿ. ಪಾಪವನ್ನು ಮಾಡಬೇಕು ಅಂದಾಗ, ಇನ್ನು ಮುಂದೆ ಅನ್ನಿಸ್ದಾಗ ಇದನ್ನು ನೆನ್ಪಿಟ್ಕೊಳ್ಳೋಣ ದಯವಿಟ್ಟು. ಪ್ರಕೃತಿನೇ ಇಷ್ಟೊಂದು ಬಾಧೆ ಪಡ್ತಿರ್ಬೇಕಾದ್ರೆ ನನ್ನ ತಂದೆ ಕಣ್ಣಲ್ಲಿ ಇನ್ನು ಎಷ್ಟು ನೀರು ಬರಬಹುದು ನಾನು ಪಾಪ ಮಾಡಬೇಕಾದ್ರೆ? ಈ ಥರ ನಾವು ಯೋಚನೆ ಮಾಡಿದ್ರೆ, ಇನ್ನೊಂದು ಸಾರಿ ಪಾಪ ಮಾಡಬೇಕಾದ್ರೆ ನಮ್ಮ ಪಾಪಗಳಲ್ಲಿ ಬಹುತೇಕ ಪಾಪಗಳನ್ನು ಕಡಿಮೆ ಮಾಡ್ಕೊಳ್ತೀವಿ. ಆದರೆ ಇದು ಅರ್ಥ ಆಗಬೇಕಲ್ವ? ಈ ನೋವು, ಈ ಬಾಧೆ ಅರ್ಥ ಆಗಬೇಕಲ್ವ? ಹೆತ್ತಂತಹ ತಂದೆಗೆ ಇನ್ನು ಹೆಂಗಾಗಬಹುದು ಪ್ರಕೃತಿಗೆ ಇಷ್ಟೊಂದು ಬಾಧೆ ಆಗಬೇಕಾದ್ರೆ? ಆ ತಂದೆ ಕಷ್ಟ ತೋರಿಸ್ಲಿಕ್ಕೋಸ್ಕರ ಇದೆಲ್ಲ ಹೇಳಬೇಕಾಗಿ ಬಂತು ಪ್ರಕೃತಿಯ ಬಗ್ಗೆ. ಓಕೆ, ಇದನ್ನು ನಾವು ನೆನ್ಪಿಟ್ಕೊಳ್ತೀವ? ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಮಗೆ ಸ್ತೋತ್ರ ಅಪ್ಪ. ಹೌದು ತಂದೆ, ಸಂಬಂಧನೇ ಇಲ್ಲದೆ ಇರುವಂತಹ ಪ್ರಕೃತಿಗೆ ಎಷ್ಟೊಂದು ನೋವಾಗಬೇಕಾದ್ರೆ, ನಾವು ಪಾಪಿಗಳಾಗಬೇಕಾದ್ರೆ, ನಾವು ಪ್ರತಿ ಪಾಪವನ್ನು ತಪ್ಪನ್ನು ಮಾಡಬೇಕಾದ್ರೆ, ನಿಮಗಿಷ್ಟ ಇಲ್ಲದೆ ಇರುವಂಥ ಕೆಲಸವನ್ನು ಮಾಡಬೇಕಾದ್ರೆ, ಪ್ರಕೃತಿಗೆ ಸಂಬಂಧನೇ ಇಲ್ಲದೆ ಇರುವಂತಹ ಸೇವಕರಿಗೆ ಎಷ್ಟೊಂದು ನೋವಾಗಬೇಕಾದ್ರೆ, ನಮ್ಮನ್ನು ಹೆತ್ತಂಥವರು ತಂದೆ ನೀವು. ಇನ್ನು ನಿಮಗೆ ಎಷ್ಟು ನೋವು ಪಡಿಸಿದ್ದೀವಿ, ಎಷ್ಟು ಬಾಧೆ ಪಡಿಸಿದ್ದೀವಿ, ಎಷ್ಟು ಕಣ್ಣು ನೀರು ಹಾಕಿಸ್ತಿದ್ದೀವಿ. ಪ್ರಕೃತಿಗೆ ಪ್ರಸವ ವೇದನೆ ಅಂತ ನೀವು ಬರೆಸಿರ್ಬೇಕಾದ್ರೆ, ನಿಮಗೆ ಅದಕ್ಕೆ ಮೀರಿರುವಂತಹ ವೇದನೆ ಅಂತ ನಮಗೆ ಇವತ್ತು ಅರ್ಥ ಆಗಿದೆ ಅಪ್ಪ. ಅದೆಲ್ಲ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ತಪ್ಪು ಮಾಡಬೇಕು, ಪಾಪ ಮಾಡಬೇಕು, ನಿಮ್ಮಿಂದ ದೂರ ಆಗಬೇಕು ಅನ್ನುವಂತಹ ಯಾವುದೇ ಆಲೋಚನೆ ಬಂದರೂ ಸಹ ಇದೆಲ್ಲವನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಇನ್ನೊಂದು ಸಾರಿ ಮೆಲುಕು ಹಾಕಿ ನಿರ್ಣಯವನ್ನು ತಗೊಳ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ, 2ನೇ ಸಂದೇಶವನ್ನು ಹೇಳಬೇಕಾದ್ರೂ ಅಣ್ಣವರ ಜೊತೆ ಪರಿಶುದ್ಧಾತ್ಮರ ಸಹಾಯವನ್ನು ಇಟ್ಟು ಕೇಳುವಂತಹ ನಮ್ಮಲ್ಲಿ ವಿವೇಕವನ್ನು, ಸಾತ್ವಿಕತೆಯನ್ನು ಇಡಿ ಅನ್ನುವಂಥ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.